ಪ್ರೀತಿಯ ಸ್ವಾಗತ. ಇವತ್ತು ಬಹಳ ವಿಶೇಷವಾಗಿರುವಂತಹ ದಿನ ಆಗಿದೆ. ತಾವೆಲ್ಲರೂ ಏನ್ ಕಾಯ್ತಾ ಇದ್ರಿ, ಬೆಳಗಿಂದ 3-4 ದಿನದಿಂದ ಎಲ್ಲರೂ ಫೋನ್ ಮಾಡ್ತಾ ಇದ್ರು ರೇಖಿ ಕ್ಲಾಸ್ ಯಾವಾಗ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿ. ಸೊ ಇವತ್ತಿನ ಈ ಕ್ಲಾಸು ಈ ಒಂದು ಕ್ಷಣ ಈಗ ಬಂದಿದೆ ಅಂತ ಹೇಳ್ತಾ ಇವತ್ತಿನ ಸೆಷನ್ ನಡೆಸ್ಕೊಡ್ಲಿಕ್ಕೆ ನಿಮ್ಮೆಲ್ಲರ ಪ್ರೀತಿಯ ಗುರುಮಾತೆಯಾದಂತಹ ಗುರುಗಳಾದಂತಹ ಕರ್ನಾಟಕದ ಮೊದಲ ಮಾಸ್ಟರ್ ಮೈಂಡ್ ಟ್ರೈನರ್ ಇವರಾಗಿದ್ದಾರೆ. ಚಕ್ರ ಬ್ಯಾಲೆನ್ಸಿಂಗ್ ಕೋಚ್ ಆಗಿದ್ದಾರೆ. ರೇಖಿ ಅದರಲ್ಲೂ ಇಂಡಿಯನ್ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ ಮತ್ತು ಸಾಹಿತಿಯಾಗಿದ್ದಾರೆ. 8 ಪುಸ್ತಕಗಳನ್ನ ಬಿಡುಗಡೆ ಮಾಡಿದ್ದಾರೆ. ಸಾಕಷ್ಟು ಕಾವ್ಯ ಕವನ ಸಂಕಲನಗಳನ್ನ ರಚನೆ ಮಾಡಿದ್ದಾರೆ ಮತ್ತು ಮೆಂಟರ್ ಆಗಿದ್ದಾರೆ. ಮೋಟಿವೇಶನಲ್ ಸ್ಪೀಕರ್ ಆಗಿದ್ದಾರೆ. 1 ಲಕ್ಷಕ್ಕೂ ಹೆಚ್ಚು ಜನರ ಒಂದು ಜೀವನವನ್ನು ಪರಿವರ್ತನೆ ಮಾಡಿದ್ದಾರೆ. ಹಾಗೇನೆ ನಿವೇದಿತಾ ಹೂಗಾರ್ ಅನ್ನುವಂತಹ ಟ್ರೈನರ್ಸ್ ಅಕಾಡೆಮಿಯನ್ನ ಸಂಸ್ಥಾಪನೆ ಮಾಡಿದ್ದಾರೆ. ಇಂಥ ಒಂದು ವಿಶೇಷ ವ್ಯಕ್ತಿತ್ವವನ್ನು ಹೊಂದಿರುವಂತಹ ವಿಶೇಷ ವ್ಯಕ್ತಿಯಾಗಿರುವಂತಹ ನಿಮ್ಮೆಲ್ಲರ ಪ್ರೀತಿಯ ಗುರುಮಾತೆಯಾಗಿರುವಂತಹ ಶ್ರೀದೇವಿ ಅಮ್ಮನ್ಗೆ ಇವತ್ತಿನ ಸೆಷನ್ ನಡೆಸ್ಕೊಡ್ಬೇಕು ಅಂತ ಹೇಳಿ ಎಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ನಾನು ಪ್ರೀತಿಯಿಂದ ಅವ್ರಿಗೆ ಸ್ವಾಗತವನ್ನ ಮಾಡ್ತಾ ಇದ್ದೀನಿ. ಸ್ವಾಗತ ಅಮ್ಮ, ನಿಮ್ಗೆ ಸ್ವಾಗತ. ಹಾಗೇನೆ ಎಲ್ರಿಗೂ ಒಂದು ಮುಖ್ಯ ಸೂಚನೆ ಏನು ಅಂತ ಹೇಳಿದ್ರೆ, ಈ ರೇಖಿ ಕೋರ್ಸು ಎಲ್ರಿಗೋಸ್ಕರ ಮಾಡ್ತಿರೋದ್ರಿಂದ ಎಲ್ರು ವಿಡಿಯೋಯನ್ನ ಕಡ್ಡಾಯವಾಗಿ ಆನ್ ಮಾಡ್ಬೇಕು. ಇಲ್ಲಿ ಗಂಗಾಧರ್ ಸರ್ ಯಾರೋ ಇದ್ದೀರಿ, ನಿಮ್ಗೆ ಆರೋಗ್ಯ ಸರಿ ಇಲ್ವಾ ಸರ್? ಹಾಸ್ಪಿಟಲ್ ಇದ್ದೀರಾ ಸರ್? ತಾವು ಕುತ್ಕೊಂಡ್ ಸೆಷನ್ ಅಟೆಂಡ್ ಮಾಡಿ ಸರ್. ಇದು ಏಕೆಂದ್ರೆ ಇದು ಒಂದು ರೇಖಿ ಸೆಷನ್ ಅಂತ ಹೇಳಿದ್ರೆ ಸಾಧಾರಣ ಅಲ್ಲ ಸರ್. ಇದು ಒಂದು ಎನರ್ಜಿ ಆಗಿದೆ, ಒಂದು ಶಕ್ತಿ. ಇಲ್ಲಿ ನಿಮ್ಗೆ ಏನಾಗುತ್ತೆ ಅಂದ್ರೆ ಶಕ್ತಿಯ ಒಂದು ಪ್ರವಾಹ ಆಗ್ತದೆ. ಹಾಗಾಗಿ ಯಾರು ಮಲ್ಕೊಳ್ಳೋದು, ತಿನ್ನೋದು, ಮಾಡೋದು ಆ ರೀತಿ ಮಾಡ್ಬೇಡ್ರಿ. ಅಲರ್ಟ್ ಆಗಿ ಒಂದು ಶ್ರದ್ಧೆಯಿಂದ ಈ ಸೆಷನ್ ಅಟೆಂಡ್ ಮಾಡಿ ಅಂತ ಹೇಳಿದ್ರೆ ವಿನಂತಿ ಮಾಡ್ತಿದೀನಿ. ತಾವೆಲ್ಲರೂ ಒಂದು ಸಾಮಗ್ರಿಗಳನ್ನ ಜೋಡಿಸ್ಕೊಂಡಿದ್ದೀರಿ ಅಂತ ಹೇಳ್ತಾ ಕಡ್ಡಾಯವಾಗಿ ವಿಡಿಯೋ ಆನ್ ಮಾಡಿ ಸೆಷನ್ ಅಟೆಂಡ್ ಮಾಡಿ. ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ, ಈ ಸೆಷನ್ ನಮ್ಮ ಟ್ರಸ್ಟ್ ವತಿಯಿಂದ ಎಲ್ರಿಗೂ ಉಚಿತವಾಗಿ ಕೊಡ್ತಾ ಇರೋದ್ರಿಂದ ಇಲ್ಲಿ ಗುರು ಕಾಣಿಕೆ ನಿಮ್ ಪರವಾಗಿ ಏನು ಅಂತ ಹೇಳಿದ್ರೆ ತಾವೆಲ್ಲ ವಿಡಿಯೋ ಆನ್ ಮಾಡಿ ಏನ್ ಗುರುಗಳ ದೃಷ್ಟಿಯನ್ನ ತೆಗೆದುಕೊಳ್ತೀರಿ, ನಿಮ್ಮ ಒಂದು ದೃಷ್ಟಿ ಅವರ ದೃಷ್ಟಿ ನೇರವಾಗಿ ಏನ್ ಕನೆಕ್ಷನ್ ಆಗ್ತದೆ ಅದೇ ಇಲ್ಲಿ ಗುರು ಕಾಣಿಕೆ ಅಂತ ನಾವು ಹೇಳ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ನಾನು ಸ್ವಾಗತವನ್ನು ಮಾಡ್ತಾ ಶ್ರೀದೇವಿ ಅಮ್ಮನಿಗೂ ಕೂಡ ನಾನು ಮತ್ತೊಮ್ಮೆ ಪ್ರೀತಿಯಿಂದ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಶ್ರೀದೇವಿ ಅಮ್ಮ, ನಿಮ್ಗೆ ಸ್ವಾಗತ, ಸುಸ್ವಾಗತ. ಎಸ್. ಸೊ ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ. ಜಗತ್ತಿನ ಸಕಲ ಚರಾಚರ ಜೀವರಾಶಿಗಳನ್ನ ಸಾಕಿ ಸಲುಹುತ್ತಿರುವ ಆ ಪರಮೇಶ್ವರನ ಒಂದು ಕ್ಷಣಯನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಇವತ್ತು, ನಾಳೆ ಮತ್ತು ನಾಡಿದ್ದು 3 ದಿನಗಳ ಕಾಲ ನಿಮ್ಮದೊಂದು ಆಧ್ಯಾತ್ಮಿಕವಾದ ಹೊಸ ಪ್ರಯಾಣ ಪ್ರಾರಂಭ ಆಗ್ತಾ ಇದೆ. ಈ ಪ್ರಯಾಣ ನಿಮ್ಗೆ ಇವತ್ತಿರುವಂತಹ ಮೈಂಡ್ ಸೆಟ್ ಏನಿದೆ ನೋಡ್ರಿ, 3ನೇ ದಿನಕ್ಕೆ ನೀವು 100ಕ್ಕೆ 100ರಷ್ಟು ಪರಿವರ್ತನೆಯಾಗೋದಕ್ಕೆ ನಿಮ್ಮ ಮೈಂಡ್ ಇದೆ ನೋಡ್ರಿ, ಅದು ರೆಡಿ ಮಾಡುವಂತ ಕೆಲಸ ನಮ್ದಿದೆ. ಹಾಗಾಗಿ ನೀವೆಲ್ಲರೂ ನಮ್ಗೆ ಕೊಡ್ಬೇಕಾಗಿರುವಂತದ್ದು ಏನು ಅಂದ್ರೆ ಕೇವಲ ವಿಡಿಯೋ ಆನ್ ಮಾಡ್ರಿ ಅಷ್ಟೇ. ನಾವು ಬೇರೆದೇನ್ ಕೇಳೋದಿಲ್ಲ, ಯಾಕಂದ್ರೆ ಬೇರೆ ಎಲ್ಲಾ ಕೋರ್ಸ್ಗಳು ವಿಭಿನ್ನ. ಬಟ್ ರೇಖಿ ಇದೆ ನೋಡ್ರಿ, ಅದು ಬಹಳ ಅದ್ಭುತವಾಗಿರುವಂತ ಕೋರ್ಸ್ ಇದೆ. ಜನ್ಮಾಂತರದ ಪುಣ್ಯದ ಫಲ ಯಾರ ಹತ್ರ ಇದೆ ನೋಡ್ರಿ, ಅವ್ರಿಗೆ ಮಾತ್ರ ರೇಖಿ ಇದೆ. ನಾನ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಪ್ರಾಮಿಸ್ ಮಾಡಿ. ಯಾಕಂದ್ರೆ ಸುಮಾರು ವರ್ಷಗಳ ಕಾಲ ನಾನ್ ರೇಖಿಯನ್ನ ಹುಡುಕಾಟ ಮಾಡಿದ್ಮೇಲೂ ನನಗ್ ರೇಖಿ ಸಿಗ್ಲಿಲ್ಲ. ಅದಾದ್ಮೇಲೆ ಕೋವಿಡ್ ನ ಸಂದರ್ಭದಲ್ಲಿ ಅದು ಅಚಾನಕ್ಕೆ ನಮ್ ತನಕ ಬಂತು. ಯಾವಾಗಂದ್ರೆ ಆನ್ಲೈನ್ ಅಲ್ಲಿ ನೀವ್ ಯಾವ ರೀತಿ ಕುಂತೀರಿ ಅದೇ ರೀತಿ ನಾನು ಸಮೇತ ನಿಮ್ಮ ತರಾನೇ ಏನೇನು ಗೊತ್ತಿಲ್ದಂಗ್ ಶೂನ್ಯದಿಂದ ಕುಳಿತುಕೊಂಡು ಇವತ್ತು ಶಿಖರ ತನಕ ನಾನು ಒಬ್ಬ ಮಾಸ್ಟರ್ ಟ್ರೈನರ್ ಆಗಿ, ಗ್ರ್ಯಾಂಡ್ ಮಾಸ್ಟರ್ ಆಗಿ ನಿಮ್ ಎದ್ರಿಗೆ ಕುಂತೀನಿ ಅಂದ್ರೆ ನಾನ್ ಕೊಟ್ಟಿರುವಂತದ್ದು ಯೂನಿವರ್ಸಿಗೆ ಏನು ಅಂದ್ರೆ ನನ್ನ ಅಲರ್ಟ್ನೆಸ್, ಜಾಗೃತ ಮನಸ್ಥಿತಿ. ನಾನ್ ಕಲಿಬೇಕು ಅನ್ನುವಂತ ಒಂದು ಹವ್ಯಾಸ ನನ್ಗೆ ಇಲ್ಲಿ ಕರ್ಕೊಂಡ್ ಬಂತು. ಹಾಗಾಗಿ ಪ್ರತಿಯೊಬ್ಬರಿಗೂ ವಿಡಿಯೋನ ಆನ್ ಮಾಡ್ರಿ ಅನ್ನುವಂತ ಮಾಹಿತಿಯನ್ನ ಕೊಡ್ತಾ, ನನ್ನ ಎದುರಿರುವಂತ ಎಲ್ಲಾ 78 ಮೆಂಬರ್ಸ್ ಇದ್ದೀರಿ. ಒಂದು ಮಾಹಿತಿ ಏನು ಅಂದ್ರ 100ಕ್ಕಿಂತ ಜಾಸ್ತಿ ಬರ್ತಾರೆ, ಇನ್ನೂ ಬರ್ತಾರ. 5-10 ನಿಮಿಷ ಆದ್ಮೇಲೆ ಇನ್ನು 25-30 ಜನ ಬಂದೇ ಬರ್ತಾರೆ. ಒಂದ್ಸಲ 100 ಕ್ರಾಸ್ ಆದ್ಮೇಲೆ ಯಾರಾದ್ರೂ ಲೆಫ್ಟ್ ಆಗಿ ಹೊರಗ್ ಹೋದ್ರೆ ಒಳಗ್ ಬರೋ ಆಪ್ಷನ್ ಇದೆ ನೋಡ್ರಿ, ಅದು 0 ಇದೆ. ಬರೋದಕ್ ನಿಮ್ಗೆ ಸಾಧ್ಯ ಇಲ್ಲ. ಹಾಗಾಗಿ ಏನೇ ಕೆಲಸ ಬಂದ್ರು ಸಮೇತ ನಿಮಗೆ ನೀವು ಸಮಯವನ್ನ ಕೊಡ್ರಿ ಅನ್ನುವಂಥದ್ದು ಒಂದು ಮಾಹಿತಿ. ಅದಾದ್ಮೇಲೆ 2ನೇದು ಏನು ಅಂದ್ರ, ಜಗತ್ತಲ್ಲಿ ಯಾವುದೆಲ್ಲವೂ ನಡೀತಾ ಇದೆ ಯೂನಿವರ್ಸ್ ನಲ್ಲಿ, ಅದಕ್ಕೆ ಅದರದೇ ಆಗಿರುವಂತ ರೂಲ್ಸ್ ಗಳು ಇರುತ್ತೆ, ಗೊತ್ತಲ್ಲ, ನಿಯಮಗಳು ಇರುತ್ತೆ. ನೀವ್ ಯಾವ್ದಾದ್ರು ಜಾಬ್ ಮಾಡ್ತಾ ಇದ್ದೀರಿ ಅಂದ್ರೆ ಒಂದು ನಿಯಮ ಇದೆ. ರಾತ್ರಿ 12ಕ್ಕೆ ಹೋಗ್ತೀನಿ ಅಂದ್ರೆ ನಡೆಯುತ್ತೇನೆ ಹೇಳ್ರಿ? ಇಲ್ಲ, ಬೆಳಗ್ಗೆ 9ಕ್ಕೆ ಹೋಗ್ಬೇಕು, ಅಟೆಂಡ್ ಮಾಡ್ಬೇಕು. ಆ ರೂಲ್ಸ್ ಆ ಕಂಪನಿ ಏನ್ ಹೇಳುತ್ತೆ ನೋಡ್ರಿ, ಅದನ್ನ ಯಾರು ಒಪ್ಕೊಳ್ತಾರ ಅವ್ರಿಗೆ ಮಾತ್ರ ಅಲ್ಲಿ ಜಾಬ್ ಸಿಗುತ್ತೆ. ಸೇಮ್ ಅದೇ ರೀತಿ ಸಾಂಸಾರಿಕ ಜೀವನದಲ್ಲಿ ನಿಮ್ಮ ಮನೆಯಲ್ಲೂ ಸಮೇತ ಪ್ರತಿಯೊಂದಕ್ಕೂ ಅದರದೇ ಆಗಿರುವಂತ ನಿಯಮಗಳಿವೆ. ಹಾಗೆ ರೇಖಿಯಲ್ಲೂ ಸಮೇತ ಕೆಲವೊಂದು ನಿಯಮಗಳಿವೆ. ಆ ನಿಯಮಗಳನ್ನ ನೀವು ಸಂಪೂರ್ಣ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನೀವು ಸಮೇತ ಒಬ್ಬ ಹೀಲರ್ ಆಗಿ, ಒಬ್ಬ ಮಾಸ್ಟರ್ ಆಗಿ, ಮತ್ತೆ ಒಬ್ಬ ಗ್ರ್ಯಾಂಡ್ ಮಾಸ್ಟರ್ ಆಗಿ ಈ ಸಾಮಾಜಿಕ ಸೇವೆಯನ್ನ ಮಾಡುವುದಕ್ಕೆ ನೀವೆಲ್ಲರೂ
ತಯಾರಾಗ್ಬಹುದು ಅನ್ನುವಂತ ಮೊದಲ ಮಾಹಿತಿಯನ್ನ ಹೇಳ್ತಾ, ನನ್ನ ಸೌಂಡ್ ಎಲ್ಲರಿಗೂ ಕ್ಲಿಯರ್ ಇದೆನಾ? ಒಂದ್ಸಲ ಕ್ಲಿಯರ್ ಇದ್ರೆ ಹಿಂಗ್ ಮಾಡ್ರಿ. ಸೊ ಮೊದಲನೇ ಸ್ಕ್ರೀನ್ ಕ್ಲಿಯರ್ ಇದೆ, ಎರಡನೇವರಿಗೆ ಡನ್, ಮೂರನೇದವ್ರು ಯಾಕೋ ಪೂರ್ತಿ ಕ್ಲೋಸ್ ಮಾಡ್ಕೊಂಡಿದ್ದಾರೆ, ಓಪನ್ ಮಾಡ್ತಾರ ನೋಡೋಣ. ಓಕೆ, ಎಸ್. ಸೊ ಇದೀಗ ನಿಮ್ಮ ಡೈರಿಯನ್ನ ಓಪನ್ ಮಾಡ್ರಿ. ಮೊದಲ ನಿಯಮ ಯಾವುದು ಅಂದ್ರೆ, ನಾನು ಏನೆಲ್ಲವನ್ನ ಹೇಳ್ತೀನಿ ದಯವಿಟ್ಟು ಅದನ್ನ ನೀವು ಡೈರಿಯಲ್ಲಿ ಮೆನ್ಷನ್ ಮಾಡ್ಕೊಳ್ಬೇಕು. ನಮ್ಗೆ ಬಹಳ ಸಲ ಏನ್ ಅನಿಸುತ್ತೆ ಅಂದ್ರೆ, ಡೈರಿ ಇಲ್ಲ ಅಂದ್ರೂ ನಡೆಯುತ್ತೆ, ನೀವು ಇಲ್ಲ ಅಂದ್ರೆ ನಡೆಯುತ್ತೆ ಅಂತ ಕುಂತ್ರಿ ಅಂದ್ರೆ ನೆನ್ಪು ಹೋಗ್ಬಿಡುತ್ತೆ, ನಿಮ್ಗೆ ಗೊತ್ತಾಗೋದಿಲ್ಲ. ಎಸ್, ಹಾಗಾಗಿ ಡೈರಿ ಮತ್ತು ಪೆನ್ ಇದೆ ನೋಡ್ರಿ, ಅದು ಕಂಪಲ್ಸರಿ. ನಮ್ಮ ಟ್ರೈನರ್ಸ್ ಎಲ್ಲ ಸುಮಾರು 10 ಡೈರಿಗಳು ಮುಗ್ದೋಗಿರ್ಬೇಕಂತ ಅನ್ಕೊಂಡಿ. ಶಶಿ ಮ್ಯಾಮ್ ಮುಗ್ದವಲ್ಲ 10. ಸ್ವಲ್ಪ ಜಾಸ್ತಿ ಬರ್ಸೋದು ನನ್ಗಿದೆ, ಬರೆಯೋದ್ರಿಂದ ನೆನ್ಪಿರುತ್ತೆ. ಹಾಗಾಗಿ ನೀವು ಡೈರಿ ಮತ್ತು ಪೆನ್ ಇದೆ ನೋಡ್ರಿ, ಅದನ್ನ ಕಂಪಲ್ಸರಿ ತಗೊಳ್ರಿ. ಅದಾದ್ಮೇಲೆ ಮೇಲ್ ಹೆಡ್ಲೈನ್ ಹಾಕ್ರಿ, ರೇಖಿ ಲೆವೆಲ್ 1 ಅದರಲ್ಲಿ, ಮತ್ತೆ ಬ್ರಾಕೆಟ್ ನಲ್ಲಿ ಹಾಕ್ರಿ ಇಂಡಿಯನ್ ರೇಖಿ, ಭಾರತೀಯ ರೇಖಿ. 3 days ಫ್ರೀ ಸೆಷನ್, 3 ದಿನಗಳ ಉಚಿತ ಕ್ಲಾಸ್ಗ ನೀವೆಲ್ಲ ಕುಂತೀರಿ. ಎಸ್, ಓಕೆ. ಇದೀಗ ಎಲ್ರು ನೇರವಾಗಿ ಕುಳಿತುಕೊಳ್ರಿ, ಎಲ್ರು ನೇರವಾಗಿ ಕುಳಿತುಕೊಳ್ರಿ. 2 ಕಣ್ಣನ್ನ ಮುಚ್ಚಿ 3 ಸಲ ಓಂಕಾರದೊಂದಿಗೆ ಇವತ್ತಿನ ನಮ್ಮ ಸೆಷನ್ ಅನ್ನ ಪ್ರಾರಂಭ ಮಾಡೋಣ. ನೇರವಾಗಿ ಕುಳಿತುಕೊಳ್ರಿ, ನಿಮ್ಮ ಬೆನ್ನು ಹುರಿದೆ ನೋಡಿ, ಸಂಪೂರ್ಣ ನೇರವಾಗಿರ್ಲಿ. 2 ಕಣ್ಣುಗಳನ್ನ ನಿಧಾನಕ್ಕೆ ಮುಚ್ಚಿ, ಮತ್ತೆ ಆ ಕಡೆ ಈ ಕಡೆ ತಿರ್ಗಾಡೋದು ಮಾಡ್ಬಿಡ್ರಿ ದಯವಿಟ್ಟು. ನೀವು ಓಡಾಡಿದ್ರೆ ನಿಮ್ಗೆ ಎನರ್ಜಿ ಕನೆಕ್ಟ್ ಆಗೋದಿಲ್ಲ, ಒಂದ್ ಸೈಡಿಗೆ ಕೂತ್ಕೊಂಡ್ಬಿಡ್ರಿ. ಎಸ್, ನಿಧಾನವಾದ ಮತ್ತು ಸುದೀರ್ಘವಾದ ಉಸಿರಾಟಗಳನ್ನ ತೆಗೆದುಕೊಳ್ಳಿ. ಸಂಪೂರ್ಣ ನಿಮ್ಮ ಚಿತ್ತ ಉಸಿರಾಟದ ಮೇಲೆ ಕೇಂದ್ರೀಕರಿಸಿ. ಸಂಪೂರ್ಣ ನಿಮ್ಮ ಶರೀರವನ್ನ ಸಡಿಲಗೊಳಿಸಿ ಮತ್ತು ರಿಲ್ಯಾಕ್ಸ್ ಮಾಡಿ. ಸಂಪೂರ್ಣ ಸಡಿಲತೆ ಇರಲಿ. ಇದೀಗ ನಿಮ್ಮ ಚಿತ್ತವನ್ನ ನಾಭಿಯಲ್ಲಿ ಕೇಂದ್ರೀಕರಿಸುತ್ತ 3 ಸಲ ಓಂಕಾರವನ್ನ ಹೇಳೋಣ. ಇಡೀ ನಿಮ್ಮ ಶರೀರದಲ್ಲಿ ಓಂಕಾರದ ಸ್ಪಂದನೆಯನ್ನ ಗಮನಿಸುತ್ತ ನಿಮ್ಮ ಚಿತ್ತವನ್ನ ಹೃದಯದತ್ತ ಕೇಂದ್ರೀಕರಿಸುತ್ತ ಆ ಪರಮೇಶ್ವರನಿಗೆ ಅನಂತ ಧನ್ಯವಾದಗಳನ್ನ ಸಮರ್ಪಿಸಿ, ನಿಮ್ಮ ತಂದೆ ತಾಯಿಗಳಿಗೂ ಸ್ಮರಿಸಿಕೊಳ್ಳಿ. ನಿಮ್ಮ ಜೀವನ ಪರಿವರ್ತನೆಗೆ ಕಾರಣೀಕರ್ತರಾದ ಎಲ್ಲ ಗುರುಗಳಿಗೂ ಧನ್ಯವಾದವನ್ನ ಹೇಳುತ್ತಾ 2 ಕೈಗಳನ್ನ ನಮಸ್ಕಾರ ಮುದ್ರೆಗೆ ತೆಗೆದುಕೊಂಡು ಬನ್ನಿ. 2 ಕೈಗಳನ್ನ ಜೋರಾಗಿ ಉಜ್ಜಿಕೊಳ್ಳುತ್ತಾ ಇಡೀ ನಿಮ್ಮ ಶರೀರದಲ್ಲಿ ಸ್ಪರ್ಶ ಮಾಡಿಕೊಳ್ಳಿ, ರಿಲ್ಯಾಕ್ಸ್ ಆಗಿ. ಥ್ಯಾಂಕ್ ಯು. ಎಸ್ ಎಸ್, ಯಾರ್ಯಾರಿಗೆ ರಿಲ್ಯಾಕ್ಸ್ ಅಂತೇಳಿ ಫೀಲ್ ಆಯ್ತು? ಹಾ, ಒಂದ್ಸಲ ರಿಲ್ಯಾಕ್ಸ್ ಆದವರೆಲ್ಲ ಮೀ ಅಂತ ಹೇಳಿ ಟೈಪ್ ಮಾಡ್ರಿ, ಸ್ವಲ್ಪ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ರಿ. ಹಾ, ಗಂಗಾಧರ್ ಸರ್ ಹಾಕಿದಾರೆ ಮೀ ಅಂತ. ಎಸ್,
ಯಾರ್ಯಾರಿಗೆ ರಿಲ್ಯಾಕ್ಸ್ ಅಂತೇಳಿ ಫೀಲ್ ಆಗಿದೆ ಅವರೆಲ್ಲರೂ ಒಂದ್ಸಲ ಮೀ ಅಂತ ಟೈಪ್ ಮಾಡ್ರಿ. ಎಸ್, ದಿಲೀಪ್ ಕುಮಾರ್, ರೇಖಾ. ಹಾ, ಸೊ ಕೇವಲ 3 ಸಲದ ಓಂಕಾರ, 1 ನಿಮಿಷದ ಆಕ್ಟಿವಿಟಿ ಇದು. ಕೇವಲ ಒಂದೇ 1 ನಿಮಿಷನೂ ನಾವು ಓಂಕಾರವನ್ನ ಪಠಣೆ ಮಾಡೋದ್ರಿಂದ ನಮ್ಮ ಶರೀರದ ವೈಬ್ರೇಷನ್ ಇರುತ್ತೆ ನೋಡ್ರಿ, ಅದು ಹೆಚ್ಚಾಗುತ್ತೆ. ಬರ್ಕೋರಿ, ಓಂಕಾರದ ಚಮತ್ಕಾರ ಅಂದ್ರ 3 ಸಲನೂ ನೀವು ಓಂಕಾರವನ್ನ ಹೇಳ್ತೀರಿ ಅಂದ್ರ ನಿಮ್ಮ ವೈಬ್ರೇಷನ್ ಇದೆ ನೋಡ್ರಿ, ಅದು ವೈಬ್ರೇಷನ್ ಏನಾಗುತ್ತೆ ಅಂದ್ರೆ ಹೈ ಫ್ರೀಕ್ವೆನ್ಸಿಗೆ ಬಂದಿರುತ್ತೆ. ಅಷ್ಟೊಂದು ಚಮತ್ಕಾರ ಓಂಕಾರದಲ್ಲಿದೆ. ಹಾಗಾಗಿ ಜೀವನದಲ್ಲಿ ನೀವೇನೇ ಮಾಡ್ತಾ ಇದ್ದೀರಂದ್ರ ಓಂಕಾರ ಇದೆ ನೋಡ್ರಿ, ಯಾವಾಗ್ಲೂ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ರಿ. ಓಕೆನಾ? ಎಸ್. ಸೊ ನೆಕ್ಸ್ಟ್ ಈಗ ಬರೆಯೋದಕ್ಕೆ ಶುರು ಮಾಡ್ರಿ. ರೇಖಿ ಡೇ 1 ನಲ್ಲಿ ಇವತ್ತಿನ ದಿನ ನಾವ್ ಏನೆಲ್ಲವನ್ನ ಕಲಿಯೋರಿದ್ದೀವಿ. ರೇಖಿ ಅಂದ್ರೆ ಏನು ಅಂದ್ರೆ, ರೇ ಅಂದ್ರೆ ಯೂನಿವರ್ಸ್, ವಿಶ್ವ ಅಥವಾ ಬ್ರಹ್ಮಾಂಡ, ಯಾವ್ದಾದ್ರು ಒಂದ್ ಬರೀ. ರೇ ಅಂದ್ರೆ ಯೂನಿವರ್ಸ್ ಅಥವಾ ಬ್ರಹ್ಮಾಂಡ. ಕಿ ಅಂದ್ರೆ ಎನರ್ಜಿ ಅಥವಾ ಶಕ್ತಿ. ಬ್ರಹ್ಮಾಂಡದ ಶಕ್ತಿ ಏನಿದೆ ನೋಡ್ರಿ, ಅದಕ್ಕೆ ನಾವೇನ್ ಕರಿತೀವಿ ಅಂದ್ರೆ ರೇಖಿ ಅಂತ ಹೇಳಿ. ಬ್ರಹ್ಮಾಂಡದ ಶಕ್ತಿ. ಸೊ ನಮ್ಮ ಒಳಗಿನ ಶಕ್ತಿ ಇದೆ ನೋಡ್ರಿ, ಪ್ರತಿಯೊಬ್ಬರ ಎನರ್ಜಿ ಇದೆ ನೋಡ್ರಿ, ನಮಗೆ ಒಂದು ಲಿಮಿಟ್ ಇದೆ. ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ ನೋಡ್ರಿ. ಒಂದು ಇರುವೆ ಇದೆ, ಯಾವ ರೀತಿ ಶಕ್ತಿ ಸಿದ್ಧಾಂತ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳ್ತೀನಿ ನೋಡ್ರಿ. ಒಂದು ಇರುವೆ ಇದೆ ನೋಡ್ರಿ, ಒಂದು ಇರುವೆ ಇಷ್ಟೇ ಸಣ್ಣದೊಂದ್ ಏನಂತ್ರಿ ಕಾಳು, ಸಣ್ಣದೊಂದು ಕಾಳು ತಗೊಂಡ್ ಹೋಗ್ಬೇಕಂದ್ರೆ ಸುಮಾರು 100 ಇರುವೆಗಳು ಬರ್ತಾವಲ್ಲ ನೋಡಿದ್ರಿ. ಸಣ್ಣದ್ ಇಷ್ಟೇ ಒಂದ್ ಕಾಳು ತಗೊಂಡ್ ಅಥವಾ ಜಿಲೇಬಿ ಎಲ್ಲಾದ್ರೂ ಬಿದ್ದ ಫಂಕ್ಷನ್ ಮಾಡಿದಾಗ ನೋಡಿರ್ಬೇಕಾದ್ರೆ ಸಣ್ಣ 100 ಇರುವೆಗಳು ಬಂದು ಇಷ್ಟೇ ಕಾಳನ್ನ ಎತ್ಕೊಂಡ್ ಹೋಗ್ತಾ ಇರ್ತಾವ, ನೀವು ನೋಡಿರ್ಬೋದು. ಸೊ ಇಷ್ಟೇ ಕಾಳು ಅಷ್ಟು ಇರುವೆಗಳು ಏನ್ ಮಾಡುತ್ತೆ ಅಂದ್ರೆ ಅವ್ ಎತ್ಕೊಂಡ್ ಹೋಗ್ತಾ ಇರುತ್ತೆ. ಅಂದ್ರೆ ಇದ್ರ ಅರ್ಥ, ಆ ಕಾಳು ನಮಗೆ ಮನುಷ್ಯರಿಗೆ ಬಂದ್ರ ಅದು ಭಾರ ಎಷ್ಟಿರುತ್ತೆ ಹೇಳ್ರಿ? ನಮ್ದು 1% ಇಲ್ಲ, ನಮ್ಗೆ ನಗು ಬರುತ್ತೆ. 100 ಇರುವೆಗಳು ಕುಂತು ಇಷ್ಟೇ ಕಾಳು ಒಯ್ತಾ ಇವಿ. ಅದಾದ್ಮೇಲೆ ನಮ್ಮ ಅರ್ಹತೆ ನೋಡ್ರಿ, ಒಂದು ಇರುವೆಯ ಅರ್ಹತೆ ಎಷ್ಟು ಅಂದ್ರೆ ಇಷ್ಟು ಕಾಳು ಒಯ್ಯೋದು ಅದಕ್ಕೆ ಸಾಧ್ಯ ಆಗೋದಿಲ್ಲ. ರೀಸನ್ ಏನು ಅಂದ್ರೆ ಅದ್ ಜೀವ, ಅದಕ್ಕಿರುವ ಎನರ್ಜಿ, ಅದಕ್ಕಿರುವ ಫ್ರೀಕ್ವೆನ್ಸಿ. ಸೇಮ್ ಅದೇ ರೀತಿ ಆನೆ ಇದೆ. ಆನೆಗೆ ಬರೋಣ. ಆನೆ ಎನರ್ಜಿ ಎಷ್ಟಿದೆ? ನಾವು ಮನುಷ್ಯರು ಒಂದು ಸಲಕ್ಕೆ ಎಷ್ಟು ಕೆಜಿ ಎತ್ಬಹುದು ಹೇಳ್ರಿ? ಬಹಳ ಶಕ್ತಿಶಾಲಿ ಇದ್ದೀವಂದ್ರೆ 25 to 30, ಲಾಸ್ಟ್ 50 kg ತಗೋಬಹುದು ಅಷ್ಟೇ. ತಗೋಬಹುದಲ್ಲ? ಏನ್ ಅದಕ್ಕಿಂತ ಜಾಸ್ತಿ ಆಗುತ್ತೆ ನಮ್ಗೆ? ಲಾಸ್ಟ್ ನೀವು ಹಳ್ಳಿ ಊರಲ್ಲಿ ರೈತರು ಕೆಲಸ ಮಾಡ್ತಾರಂದ್ರೆ ಅರ್ಧ ಕ್ವಿಂಟಲ್ ಎತ್ತುತ್ತಾರ, 50 kg ಎತ್ತುತ್ತಾರ. ಇದು ನಮ್ಮ ಅರ್ಹತೆ, ನಾವು 50 kg. ಆದ್ರೆ ಅದೇ ಕೆಜಿಯನ್ನ ನಾವೇನಾದ್ರೂ ಲೆಕ್ಕ ಹಾಕಿದ್ರ ಆನೆ ಮಿನಿಮಮ್ ಕಡಿಮೆ ಅಂದ್ರೆ 20 ಕ್ವಿಂಟಲ್ ಎತ್ತುತ್ತೆ ಅಂತ. 20 ಕ್ವಿಂಟಲ್ ಅಂದ್ರೆ ನಮ್ಗಿಂತಾನು ಸುಮಾರು 20 ಪಟ್ಟು ಆನೆ ಏನ್ ಮಾಡುತ್ತೆ ಅಂದ್ರೆ ಭಾರವನ್ನ ಎತ್ತುತ್ತೆ. ಅಂದ್ರೆ ಇದ್ರ ಅರ್ಥ ಏನು ಅಂದ್ರ, ಇರುವೆ, ನಾವು, ಆನೆ ಇವೆಲ್ಲವುಗಳಿಗೂ ಜೀವ ಇದೆ. ಆದ್ರೆ ಅದರಲ್ಲಿರುವಂತ ಎನರ್ಜಿ ಇದೆ ನೋಡ್ರಿ, ಬಾಡಿ ಎನರ್ಜಿ ಇರ್ಬೋದು, ಮೈಂಡ್ ಎನರ್ಜಿ ಇರ್ಬೋದು, ಅಥವಾ ಸೋಲ್ ಎನರ್ಜಿ, ಪ್ರತಿಯೊಂದಕ್ಕೂ ಏನಿದೆ ವಿಭಿನ್ನ ಇದೆ. ಆದ್ರೆ ಇದೆಲ್ಲವನ್ನ ಸೃಷ್ಟಿ ಮಾಡಿರುವಂತ ಬ್ರಹ್ಮಾಂಡ ಇದೆ ನೋಡ್ರಿ, ಅದಕ್ಕೆಷ್ಟು ಎನರ್ಜಿ ಇರ್ಬೋದು ಯೋಚನೆ ಮಾಡಿ. ಯಾರಿಗಾದ್ರೂ ಫೀಲ್ ಆಗ್ತಾ ಇದೆ? ಇದನ್ನ ಸೃಷ್ಟಿ ಮಾಡಿರುವಂತ ಸೃಷ್ಟಿಕರ್ತ ಅಥವಾ ಬ್ರಹ್ಮಾಂಡಕ್ಕೆ ಎಷ್ಟು ಶಕ್ತಿ ಇರ್ಬೋದು. ಹಾಗಾಗಿ ನಾವೀಗ ರೇಖಿಯಲ್ಲಿ ಬ್ರಹ್ಮಾಂಡದ ಅನಂತ ಶಕ್ತಿಯೊಂದಿಗೆ ಜೋಡಿಸಿಕೊಳ್ಳುವಂತ ಕಾರ್ಯವನ್ನ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಈಗ ನಮಗೆ ಒಂದು 5 ಮಂಜಿಲ್ ಮನೆ ಕಟ್ಟೋದಿದೆ ಅಂತ ತಿಳ್ಕೊರಿ. 5 ಮಹಡಿಯ ಮನೆ ಕಟ್ಟೋದಿದೆ. ಅದು ನಮ್ಗೆ ಬಹಳ ದೊಡ್ಡ ಕೆಲಸ ಇದೆ ಅಲ್ಲ ಶಶಿ ಮೇಡಮ್? 5 ಮಂಜಿಲ್ ನಮ್ಗೆ ಕಟ್ಟೋದಿದೆ ಅಂತ ದೊಡ್ಡ ಕೆಲಸ ಇದೆ. ನಾನು ಎದುರು ಯಾರ್ಯಾರಿಗೆ ಕಾಣ್ತಾ ಇದ್ದೀರಿ? ಸಹನಾ ಮೇಡಮ್ ಕಾಣ್ತಾ ಇದ್ದಾರೆ, ಯೋಗೇಶ್ ಕುಮಾರ್ ಕಾಣ್ತಾ ಇದ್ದೀರಿ. 5 ಮಂಜಿಲ್ ಮನೆ ಕಟ್ಟೋದು ನಮ್ಗೆ ಬಹಳ ಕಷ್ಟ ಅನಿಸ್ತದ, ಬಹಳ ದೊಡ್ಡ ಚಾಲೆಂಜ್, ದೊಡ್ಡ ಗುರಿ ನಮ್ದು. ಆದ್ರೆ ಯೂನಿವರ್ಸ್ಗೆ ಅದು ಎಷ್ಟು ಸಣ್ಣ ಕೆಲಸ ಅಂದ್ರ ಇರುವೆ ಅಷ್ಟೇ ಕೆಲಸ ಇದೆ, ಬಹಳ ದೊಡ್ಡದು ಇಲ್ಲೇ ಇಲ್ಲ, ಅದು ಬಹಳ ಚಿಕ್ಕ ಕೆಲಸ ಇದೆ. ಅಂದ್ರೆ ಇದ್ರ ಅರ್ಥ ಏನು ಅಂದ್ರ, ನಾವ್ ಏನ್ ಅನ್ಕೊಂಡಿವಿ ಅಂದ್ರ ನಮ್ಗೆ ಬಹಳ ಎನರ್ಜಿ ಇದೆ, ನಮ್ಮ ಹತ್ರನೇ ಶಕ್ತಿ ಇದೆ. ಆದ್ರೆ ನಮಗೆ ಕೊಡುವಂತ ಪವರ್ ಇದೆ ನೋಡ್ರಿ, ನಮ್ಗಿಂತನೂ ಕೋಟ್ಯಾಂತರ ಪಟ್ಟು ಎನರ್ಜಿ ಯಾರ ಹತ್ರ ಇದೆ ಅಂದ್ರೆ ಯೂನಿವರ್ಸ್ ನ ಹತ್ರ ಇದೆ. ಸೊ ಹಾಗಾಗಿ ರೇಖಿಯಲ್ಲಿ ಆಗೋ ಚಮತ್ಕಾರ ಏನು ಅಂದ್ರ, ಯೂನಿವರ್ಸ್ ನಮ್ಗೆ ಏನ್ ಮಾಡುತ್ತೆ ಅಂದ್ರ ನಮಗೆ ಬೇಕಾಗುವಷ್ಟು ಶಕ್ತಿಯನ್ನ ಬೇಕಾದ ರೀತಿಯಲ್ಲಿ ನಾವು ಕೇಳಿರುವ ಸಮಯಕ್ಕೆ ಅದು ನಮ್ಗೆ ಕೊಡುತ್ತೆ. ಇದು ರೇಖಿಯ ಚಮತ್ಕಾರ. ಹಾಗಾಗಿ
ರೇಖಿಯನ್ನ ಒಂದು ಚಿಕಿತ್ಸೆ ಅಂತ ಹೇಳಿ ಕರೀತಾರೆ. ಬರ್ಕೋರಿ, ರೇಖಿ ಒಂದು ಚಿಕಿತ್ಸೆ, ಹೀಲಿಂಗ್. ಒಂದು ಚಿಕಿತ್ಸೆಯ ಮೂಲಕ ಸಿಂಬಲ್ಸ್ ಗಳನ್ನ ತೆಗೆದುಕೊಂಡು, ಸಿಂಬಲ್ಸ್ ಅಂದ್ರೆ ಸಂಕೇತಗಳ ಮೂಲಕ, ಈ ಸಂಕೇತಗಳು ನಮ್ಗೆ ಯಾವ ರೀತಿ ಹೆಲ್ಪ್ ಮಾಡುತ್ತೆ ಅಂದ್ರೆ, ಈಗ ದೇವಸ್ಥಾನಕ್ಕೆ ಹೋದಾಗ ದೇವರ ಮೂರ್ತಿ ಇದ್ದಾಗ ನಾವ್ ಯಾವ ರೀತಿ ಇದು ಮಾಡ್ತೀವಿ, ಮೂರ್ತಿ ನಮ್ದೊಂದು ಸಂಕೇತ, ಅದು ಪರಮಾತ್ಮ ಶಕ್ತಿ. ಸೊ ಹಾಗಾಗಿ ಬ್ರಹ್ಮಾಂಡದೊಂದಿಗೆ ಜೋಡಿಸಿಕೊಳ್ಳೋದಕ್ಕೆ ಸಂಕೇತಗಳು, ಸಿಂಬಲ್ಸ್ ಗಳು ಏನ್ ಮಾಡುತ್ತೆ ಅಂದ್ರೆ ನಮ್ಗೆ ಸಪೋರ್ಟ್ ಮಾಡುತ್ತೆ. ಹಾಗಾಗಿ ಈ 3 ದಿನ ಯೂನಿವರ್ಸ್ ನ ಎನರ್ಜಿ ಯಾವ ರೀತಿ ಇದೆ, ಅದನ್ನ ನೀವು ಯಾವ ರೀತಿ ಅದನ್ನ ಕನೆಕ್ಟ್ ಮಾಡ್ಬೇಕು, ಯಾವ ರೀತಿ ಪ್ಯೂರಿಫೈ ಮಾಡ್ಬೇಕು, ಯಾವ ರೀತಿ ಅದನ್ನ ಹೀಲಿಂಗ್ ಮಾಡ್ಕೊಳ್ಬೇಕು ಅನ್ನುವಂತ ಸಂಪೂರ್ಣ ಮಾಹಿತಿ ಇದೆ ನೋಡ್ರಿ, ಇದು ನಿಮ್ಗೆ ಸಿಗುತ್ತೆ. ಓಕೆನಾ? ಇಷ್ಟು ಎಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಒಂದ್ಸಲ ನಿಮ್ ಕಡೆ ಬರ್ತೀನಿ ಸ್ಕ್ರೀನಿಗೆ. ಎಲ್ಲರಿಗಿಷ್ಟು ಗೊತ್ತಾಯ್ತಾ? ಹಾ, ಅದರದೇ ಆಗಿರುವಂತ ಶಕ್ತಿ ಇದೆ. ಯೂನಿವರ್ಸ್ ನ ಶಕ್ತಿ ಜೊತೆಗೆ ನಮ್ಗೆ ಕನೆಕ್ಟ್ ಆಗೋದಿದೆ ನೋಡ್ರಿ, ಇದು ರೇಖೆಯಲ್ಲಿ ಸಾಧ್ಯ ಇದೆ. ಈಗ ನಾವು ಚಿಕಿತ್ಸಾ ಪದ್ಧತಿಗಳಿಗೆ ಬಂದಾಗ, ಈ ಜಗತ್ತಿನಲ್ಲಿ ಸಾಕಷ್ಟು ಚಿಕಿತ್ಸಾ ಪದ್ಧತಿಗಳಿವೆ. ಆಯುರ್ವೇದ ಚಿಕಿತ್ಸೆ ಇದೆ, ಗೊತ್ತಲ್ಲ ನಿಮ್ಗೆ? ಆಯುರ್ವೇದ ಅಂದ್ರೆ ಎಲ್ಲಾ ಗಿಡ ಮೂಲಿಕೆಗಳು, ಗ್ರೀನ್ ಕಲರ್ ಎಲ್ಲ ಬೇರುಗಳಿರುತ್ತೆ, ಎಲೆಗಳದು ಎಲ್ಲ ಆಯುರ್ವೇದಿಕ್ ತಗೊಂಡ್ ಬಂದು ಅದನ್ನ ಏನ್ ಮಾಡ್ತಾರಂದ್ರ ಚಿಕಿತ್ಸೆಗಾಗಿ ಬಳಸ್ತಾರ. ಆಯುರ್ವೇದಿಕ್ ಒಂದು ಟ್ರೀಟ್ಮೆಂಟ್, ಚಿಕಿತ್ಸೆ ಅಂತ ಹೇಳಿ ಕರಿತೀವಿ. ಅದೇ ರೀತಿ ಹೋಮಿಯೋಪತಿ ಅಂತ ಹೇಳಿ ಒಂದು ಟ್ರೀಟ್ಮೆಂಟ್ ಇದೆ, ಅಲೋಪತಿ ಅಂತ ಹೇಳಿ ಒಂದು ಟ್ರೀಟ್ಮೆಂಟ್ ಇದೆ, ಗೊತ್ತಲ್ಲ ನಿಮ್ಗೆ? ಹಾ, ನಾವ್ ಇವೆಲ್ಲವನ್ನ ಬಳಸಿದವರು. ಸೇಮ್ ಅದೇ ರೀತಿ ರೇಖಿನೂ ಸಮೇತ ಒಂದು ಚಿಕಿತ್ಸಾ ಪದ್ಧತಿ ಇದೆ, ಬರ್ಕೋರಿ. ಯಾವ ರೀತಿ ಆಯುರ್ವೇದಿಕ್ ಇದೆ, ಅಲೋಪತಿ ಇದೆ, ಹೋಮಿಯೋಪತಿ ಇದೆ ನೋಡ್ರಿ, ಅದೇ ರೀತಿ ರೇಖಿನೂ ಸಮೇತ ಒಂದು ಚಿಕಿತ್ಸಾ ಪದ್ಧತಿ ಇದೆ. ಸರಿಯಾಗಿ ಬರ್ಕೋರಿ. ಇದು ಮತ್ತೆ ನೆನ್ಪು ಹೋದ್ರೆ ಯಾರಾದ್ರೂ ಕೇಳಿದ್ರಿ ಹೇಳಕ್ ಬರ್ಬೇಕು, ನಿಮ್ 3 ದಿನ ಏನ್ ಕಲ್ತೀರಿ ಅಂದ್ರೆ ಇಷ್ಟು ಕಲ್ತೀನಿ. ಇದು ಒಂದು ಚಿಕಿತ್ಸಾ ಪದ್ಧತಿ. ಅದಾದ್ಮೇಲೆ ಸ್ಪಿರಿಚುವಲ್ ಜರ್ನಿಗೆ ಬಂದಾಗ, ಆಧ್ಯಾತ್ಮಿಕ ಲೋಕಕ್ಕೆ ಬಂದಾಗ, ಅಧ್ಯಾತ್ಮದಲ್ಲಿ ಒಂದು ಹೀಲಿಂಗ್ ಪವರ್ ಇದೆ, ಚಿಕಿತ್ಸಾ ಶಕ್ತಿ ಇದೆ. ಆ ಚಿಕಿತ್ಸಾ ಶಕ್ತಿ ಇರುವಂತ ಸಾಕಷ್ಟು ಕೋರ್ಸ್ ಗಳನ್ನ ನಾವು ನೋಡ್ತಾ ಇರ್ತೀವಿ. ಸಾಕಷ್ಟು ಕೋರ್ಸ್ಗಳಿವೆ ಚಿಕಿತ್ಸಾ ಪದ್ಧತಿಯಲ್ಲಿ. ಮೊದಲು ಬರುತ್ತೆ ಚಕ್ರ ಬ್ಯಾಲೆನ್ಸಿಂಗ್, ಅದು ಒಂದು ಚಿಕಿತ್ಸಾ ಪದ್ಧತಿ, ಬರ್ಕೋರ್ಬೇಕಾದ್ರೆ. ಚಕ್ರ ಬ್ಯಾಲೆನ್ಸಿಂಗ್ 7 ಚಕ್ರಗಳನ್ನ ಆಕ್ಟಿವೇಟ್ ಮಾಡ್ತೀವಿ ನೋಡ್ರಿ, ಅದು ಒಂದು ಚಿಕಿತ್ಸಾ ಪದ್ಧತಿ. ಅದಾದ್ಮೇಲೆ ಪ್ರಾಣಿಕ್ ಹೀಲಿಂಗ್ ಅಂತ ಬರುತ್ತೆ, ಗೊತ್ತಲ್ಲ ನಿಮ್ಗೆ? ಪ್ರಾಣಿಕ್ ಹೀಲಿಂಗ್ ಕೇಳಿರ್ಬೋದು, ಸಾಕಷ್ಟು ಜನ ಮಾಡ್ತಾರೆ. ಹಾ, ಆ ಪ್ರಾಣಿಕ್ ಹೀಲಿಂಗ್ ಅದನ್ನು ಒಂದು ಚಿಕಿತ್ಸಾ ಪದ್ಧತಿ, ಸ್ಪಿರಿಚುವಲ್ ಚಿಕಿತ್ಸಾ ಪದ್ಧತಿ ಅದು. ಅದಾದ್ಮೇಲೆ ಇನ್ನೊಂದು ಬರುತ್ತೆ ಶಮ್ನಿಕ್ ಹೀಲಿಂಗ್ ಅಂತ ಬರುತ್ತೆ, ಅದು ಈಗ ಬಳಸೋದು ಬಹಳ ಕಡಿಮೆ ಆಗಿದೆ, ಹಿಂದೆ ಸಾಕಷ್ಟು ಜನ ಬಳಸ್ತಾ ಇದ್ರು ಶಮ್ನಿಕ್ ಹೀಲಿಂಗ್. ಆಮೇಲೆ ಇನ್ನೊಂದು ಬರುತ್ತೆ ಎನರ್ಜಿ ಹೀಲಿಂಗ್. ಸೊ ಈ ಎಲ್ಲಾ ಸ್ಪಿರಿಚುವಲ್ ಹೀಲಿಂಗ್ ಗಳಲ್ಲಿ, ಸ್ಪಿರಿಚುವಲ್ ಅದನ್ನ ಸರಿಯಾಗಿ ನೆನ್ಪಿಟ್ರಿ, ಸ್ಪಿರಿಚುವಲ್ ಹೀಲಿಂಗ್ ಗಳಲ್ಲಿ ಯಾವುದು ಟ್ಯಾಬ್ಲೆಟ್ಸ್ ಗಳನ್ನ ಯೂಸ್ ಮಾಡೋದಿಲ್ಲ, ಯಾವುದೇ ಇಂಜೆಕ್ಷನ್ ಗಳನ್ನ ಯೂಸ್ ಮಾಡೋದಿಲ್ಲ, ಅಥವಾ ಯಾವುದೇ ಹಾಸ್ಪಿಟಲ್ ನ ಹೋಗಿ ಚೀಟಿ ಬರೆಯೋದಂತೆ, ಬೆಳಗ್ಗೆ ಹೋಗಿ ನಂಬರ್ ಹಚ್ಚಿ ಬರೋದು, ಇದು ಯಾವುದು ಇರೋದಿಲ್ಲ. ಕೇವಲ ಮೆಡಿಟೇಷನ್ ನ ಮೂಲಕ, ಕೇವಲ ಧ್ಯಾನದ ಮೂಲಕ ನಮ್ಗೆ ಚಿಕಿತ್ಸೆ ಆಗುತ್ತೆ. 3 ಪ್ರಕಾರದ ಚಿಕಿತ್ಸೆಗಳು ಆಧ್ಯಾತ್ಮಿಕವಾಗಿ ಸಾಧ್ಯ ಇದೆ. ಒಂದು ಬಾಡಿ ಸಲುವಾಗಿ, ಶಾರೀರಿಕವಾಗಿರುವಂತಹ ಯಾವುದೇ ತೊಂದರೆಗಳಿದ್ರೂ ಸಮೇತ ಸ್ಪಿರಿಚುವಲ್ ಹೀಲಿಂಗ್ ಲಿಂದ ನಾವು ಚಿಕಿತ್ಸೆಯನ್ನ ಪಡ್ಕೊಳ್ಬಹುದು ರೇಖಿಯ ಮೂಲಕ, ಅಥವಾ ಈ ಎಲ್ಲವುಗಳು ಅಲ್ಲಿ ವರ್ಕ್ ಮಾಡುತ್ತೆ. ಒಂದು ಶಾರೀರಿಕವಾದ ಸಮಸ್ಯೆಗಳಿಗೆ ಪರಿಹಾರ ಇದೆ. ಶಾರೀರಿಕ ಪರಿಹಾರ ಅಂದ್ರೆ ತಲೆಯಿಂದ, ಇಲ್ಲಿ ತಲೆ ಇದೆ ನೋಡಿ, ತಲೆಯಿಂದ ಕಾಲಿನ ಬೆರಳಿನವರೆಗೆ ಏನೆಲ್ಲವೂ ನಿಮ್ಗೆ ಹೆಲ್ತ್ ಇಶ್ಯೂ ಇದೆ, ನಿಮ್ಗೆ ಮೈಗ್ರೇನ್ ಇದೆ, ಥೈರಾಯ್ಡ್ ಇದೆ, BP ಇದೆ, ಶುಗರ್ ಇದೆ, ಸ್ಕಿನ್ ಪ್ರಾಬ್ಲಮ್ ಇದೆ, ಮತ್ತೊಂದು ಎಷ್ಟಾದ್ರೂ 108 ಇರ್ಲಿ, ಈ 108 ಸಮಸ್ಯೆಗಳಿಗೂ ಸಮೇತ ರೇಖಿಯಲ್ಲಿ ಪರಿಹಾರ ಇದೆ. 100ಕ್ಕೆ 100 ನನ್ನ ಕಡೆಯಿಂದ ಇದು ಪ್ರಾಮಿಸ್ ನಿಮ್ಗೆ. ಆದ್ರೆ ಯಾವ ರೀತಿ ಟ್ರೀಟ್ಮೆಂಟ್ ಸರಿಯಾಗಿ ತಗೊಳ್ತೀವಲ್ಲ, 15 ದಿನ ತಗೋಬೇಕಂದ್ರೆ ಡಾಕ್ಟರ್ 15 ದಿನ ತಗೊಂಡಿರ್ತೀವಲ್ಲ, 15 ದಿನ ಒಂದಿನ ಬಿಡಂಗಿಲ್ಲ ನೀವು, 15 ದಿವಸ ಕಂಪಲ್ಸರಿ ತಗೊಂಡಿರ್ತೀವಿ. ಸೇಮ್ ಅದೇ ರೀತಿ ಡಾಕ್ಟರ್ಸ್ ಯಾವ ರೀತಿ ಹೇಳಿರ್ತಾರೆ ನೋಡ್ರಿ, ಆ ಟೈಮ್ ಡ್ಯೂರೇಷನ್ ದೊಳಗೆ ಅದು ಟ್ರೀಟ್ಮೆಂಟ್ ನಡಿಬೇಕು. ಸೇಮ್ ಅದೇ ರೀತಿ ನಂಬಲ್ಲಿ ಮೆಡಿಟೇಷನ್ ಇದೆ ನೋಡ್ರಿ, ಅದು ಕಂಪಲ್ಸರಿ ಇದೆ. ನೀವು ಯಾರು ಸರಿಯಾದ ರೀತಿಯ ಮೆಡಿಟೇಷನ್ ಅನ್ನ ಮಾಡ್ತೀರಿ, ಹೀಲಿಂಗ್ ಅನ್ನ ಮಾಡ್ಕೊಂಡಿರ್ತೀರಿ, ನಿಮಗೆ ಇಲ್ಲಿ ರಿಸಲ್ಟ್ ಇದೆ. ಇದನ್ನ ನೀವು ದಯವಿಟ್ಟು ನೆನ್ಪಿಡ್ರಿ. ಎಸ್, ಒಂದು ಶಾರೀರಿಕವಾಗಿರುವಂತ ಪರಿಹಾರ. ಅದಾದ್ಮೇಲೆ ಎರಡನೇದು ಬರುತ್ತೆ ಮಾನಸಿಕ ಸಮಸ್ಯೆಗಳಿಗೆ ಪರಿಹಾರ. ಮಾನಸಿಕ ಸಮಸ್ಯೆಗಳಂದ್ರ ಟೆನ್ಷನು, ಡಿಪ್ರೆಷನ್, ಎಂಗ್ಸೈಟಿ, ಏಕಾಗ್ರತೆ ಇಲ್ಲದಿರುವುದು, ಬಹಳ ಕಿರಿಕಿರಿ ಮಾಡ್ಕೊಳ್ಳೋದು, ಜಾಸ್ತಿ ಸಿಟ್ಟು ಮಾಡ್ಕೊಳ್ಳೋದು, ದ್ವೇಷ ಇಡೋದು, ಅಸೂಯೆ ಇರೋದು, ಇದೆಲ್ಲಾನು ಮಾನಸಿಕ ಸಮಸ್ಯೆ.
ಸೊ ರೇಖಿಯಲ್ಲಿ ಏನಾಗುತ್ತೆ ಅಂದ್ರ ಫರ್ಗಿವ್ ಅಂಡ್ ಫರ್ಗೋಟ್ ಅನ್ನುವಂತ ಮೆಡಿಟೇಷನ್ಗಳು ಬರುತ್ತೆ. ಬರ್ಕೋರದ್ರೆ ಹೆಸರು ಬೇಕಾದ್ರೆ ಫರ್ಗಿವ್ ಅಂಡ್ ಫರ್ಗೋಟ್ ಮಾಡೋದ್ರಿಂದ ನಮ್ಮ ಮಾನಸಿಕ ರೋಗಗಳೇನಿವೆ ನೋಡ್ರಿ ಅವುಗಳಿಂದ ನಾವು ಮುಕ್ತವಾಗ್ತೀವಿ, ದೂರ ಆಗ್ತೀವಿ. ಮಾನಸಿಕ ಯಾವುದೇ ಇರು, ನಿಮ್ಗೆ ಗೊತ್ತಾ ರಿಲೇಶನ್ಶಿಪ್ ಪ್ರಾಬ್ಲಮ್ ಇದೆ ನೋಡ್ರಿ, ಅದು ಮಾನಸಿಕ ಸಮಸ್ಯೆ ಇದೆ. ಮಾನಸಿಕವಾಗಿ ಒಬ್ಬರದೊಬ್ಬರಿಗೆ ಅಡ್ಜಸ್ಟ್ಮೆಂಟ್ ಇಲ್ಲ ಅಂದ್ರೆ ರಿಲೇಶನ್ ಸರಿಯಾಗಿ ಇರೋದಿಲ್ಲ. ಹಾಗಾಗಿ ಏನೇ ಸಮಸ್ಯೆ ಇದೆ ಈ ಮೂರರಲ್ಲೇ ಬರುತ್ತೆ. ಎಸ್, ಅದಾದ್ಮೇಲೆ ಮೂರನೇದ್ ಬರುತ್ತೆ ಸೋಲ್ ಅಂದ್ರೆ ನಮ್ ಆತ್ಮಿಕವಾಗಿರುವಂತ ಚಿಕಿತ್ಸೆ. ಆತ್ಮಿಕ ಅಂದ್ರ ಕೆಲವೊಂದು ಸಮಸ್ಯೆಗಳು ಜನ್ಮಾಂತರದಿಂದ ನಮ್ಮ ಆತ್ಮದೊಂದಿಗೆ ಕನೆಕ್ಟ್ ಆಗಿ ಬಂದು ನಮ್ಮ ನಾಭಿಯಲ್ಲಿ ಎನರ್ಜಿಯನ್ನ ನೆಗೆಟಿವ್ ಆಗಿ ಕುಂತಿರುತ್ತೆ. ಎಲ್ಲಿ? ನಾಭಿಯಲ್ಲಿ. ಆತ್ಮದೊಂದಿಗೆ ಕನೆಕ್ಟ್ ಆಗಿ ತಾಯಿಯ ಗರ್ಭದೊಂದಿಗೆ ಎಲ್ಲಿ ಬರುತ್ತೆ ಅಂದ್ರೆ ನಾಭಿಯಲ್ಲಿ ಬರುತ್ತೆ. ಹಾಗಾಗಿ ನಾಭಿಯ ಶಕ್ತಿಯನ್ನ ಸಹಸ್ರಾರ ತನಕ ತಗೊಂಡ್ ಬರೋದಿರುತ್ತೆ. ನಮಗ್ ಬರ್ಕೊರ್ಬೇಕಾದ್ರೆ ನಾಭಿಯ ಶಕ್ತಿ ಇರುತ್ತೆ ನೋಡ್ರಿ, ನಾಡಿಗಳ ಮೂಲಕ ಅದನ್ನ ನಾವ್ ಎಲ್ಲಿಗೆ ತರ್ತೀವಿ ಅಂದ್ರೆ ಸಹಸ್ರಾರಕ್ಕೆ ತಂದಾಗ ಪಾಸ್ಟ್ ಲೈಫ್ ಕರ್ಮಗಳೇನಿರುತ್ತೆ ನೋಡ್ರಿ ಅವು ಬ್ಲಾಸ್ಟ್ ಆಗುತ್ತೆ. ಹಾಗಾಗಿ ರೇಖಿಯಲ್ಲಿ ಈ ಮೂರಕ್ಕೂ ಚಿಕಿತ್ಸೆ ಇದೆ. ಇದಕ್ ಬಿಟ್ಟು ಎಲ್ಲದಕ್ಕೂ ಇದೆ, ಬಟ್ ನಾನು ಮೇನ್ ಫೋಕಸ್ ಮಾಡೋದೇನಿದೆ ನೋಡ್ರಿ ಅದ್ರ ಮೇಲೆ ನಾನು ಹೇಳ್ತಾ ಇದ್ದೆ. ಓಕೆ, ಇಷ್ಟೆಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂಡಿನಿ ನಾನು. ಓಕೆ, ಎಸ್. ಸೊ ನೆಕ್ಸ್ಟ್ ಈಗ ಬರ್ಕೋರಿ, ನಿಮ್ಮ ಡೈರಿ ಇದೆಯಲ್ಲ, ನಿಮ್ಮ ಡೈರಿಯಲ್ಲಿ ನಿಮ್ಮ ಈ ರೀತಿ ಕೈ ಇಟ್ಟು ಒಂದು ಡ್ರಾಯಿಂಗ್ ಅನ್ನ ಮಾಡ್ರಿ. ಡೈರಿ, ಹಾ. ಮತ್ತೆ ನೀವು ಯಾರಾದ್ರೂ ಡೈರಿ ತಗೊಂಡ್ ಕುಂತಿಲ್ಲ ಅಂದ್ರೆ ಭಾರಿ ಪಶ್ಚಾತ್ತಾಪ ಪಡ್ತೀರಿ ನೀವು. ರೆಕಾರ್ಡಿಂಗ್ನು ಕೊಡಂಗಿಲ್ಲ ಇದ್ರದ್ದು. ಈ ಕೈ ಇದೆ ನೋಡ್ರಿ, ಈ ಕೈಯನ್ನ ಈ ರೀತಿ ಡ್ರಾಯಿಂಗ್ ಮಾಡ್ರಿ. ನಿಮ್ಮ ಡೈರಿ ಮೇಲೆ ನಿಮ್ ಕೈಯನ್ನ ಇಡ್ರಿ. ಎಡಗೈ ಇಟ್ಟು ಬಲಗೈಯಿಂದ ಈ ರೀತಿ ಪೆನ್ ಹಚ್ಚಿ, ಸಣ್ಣಾಗಿದ್ದಾಗ ಮಾಡ್ತಿದೀವಿ ನೆನಪದಲ್ಲಿ ಎಲ್ಲರಿಗೂ, ಬಾಲ್ಯದಲ್ಲಿ ಸ್ಟೂಡೆಂಟ್ ಲೈಫ್ನಾಗ ನಮ್ದೇ ಕೈದ್ ನಾವೇ ಡ್ರಾಯಿಂಗ್ ಮಾಡ್ತಿದ್ದೆವು. ನಾನಂತೂ ಭಾರಿ ಮಾಡ್ತಿದ್ದೆ. ಅದಕ್ಕೆ ನನ್ಗಿದು ಆಕ್ಟಿವಿಟಿ ಬಹಳ ಖುಷಿ ಕೊಡುತ್ತೆ. ಎಸ್, ಹಾ. ಅಂಗೈ ಏನಿದೆ ನೋಡ್ರಿ ಈಗ ಬರ್ಕೋರಿ, ಅದ್ರ ಕೆಳಗೆ ಚಿತ್ರವನ್ನ ಇಳಿಸಿ ಕೆಳಗ್ ಬರೀರಿ. ನಮ್ಮಲ್ಲಿ ಒಂದು ಗಾದೆ ಮಾತು ಬರುತ್ತೆ, ನಿಮ್ ಭಾಗದಲ್ಲೂ ಇರ್ಬೋದು. ಅಪ್ನಾ ಹಾತ್ ಜಗನ್ನಾಥ್. ಅಪ್ನಾ ಹಾತ್ ಜಗನ್ನಾಥ್ ಅಂದ್ರೆ ನನ್ನ ಕೈಯೊಳಗೆ ಪರಮಾತ್ಮ ಇದ್ದಾನೆ ಅಂತ. ಹಾಗಾದ್ರೆ ಯಾವ ಲೆಕ್ಕದ ಮೇಲೆ ಹೇಳಿರ್ಬೇಕು ನಮ್ ಕೈಯೊಳಗೆ ಪರಮಾತ್ಮ ಇದ್ದಾನೆ ಅಂತ ಹೇಳಿ? ಯಾರಾದ್ರೂ ಭ್ರಮೆಯಿಂದ ಹೇಳಿಕ್ಕಿಲ್ಲ ನಮ್ ಕೈದಾಗ ಹೆಂಗ್ ಪರಮಾತ್ಮ ಇರ್ತಾನ್ರಿ, ಹಂಗಿದ್ರು ಇಷ್ಟು ಕಷ್ಟಗಳು ಯಾಕೆ ಬರ್ತೀವಿ, ಹಿಂಗೆಲ್ಲ ಬರುತ್ತೆ. ಆದ್ರೆ ಇದ್ರ ಅರ್ಥ ಏನು, ಇದ್ರ ತಾತ್ಪರ್ಯ ಏನು ಅಂದ್ರ, ನಮ್ಮ ಅಂಗೈಯೊಳಗೆ ಏನಿದೆ ಅಂದ್ರ ಅನಂತವಾದ ಬ್ರಹ್ಮಾಂಡದ ಶಕ್ತಿಯನ್ನ ಅಟ್ರಾಕ್ಟ್ ಮಾಡೋ ಪವರ್ ಇದೆ. ನಮ್ಮ ಅಂಗೈಯಲ್ಲಿ ಯೂನಿವರ್ಸ್ ನ ಪವರ್, ಯೂನಿವರ್ಸ್ ನ ಎನರ್ಜಿ ಇದೆ ನೋಡ್ರಿ, ಅದನ್ನ ಅಟ್ರಾಕ್ಟ್ ಮಾಡೋದು. ಅಟ್ರಾಕ್ಟ್ ಅಂದ್ರೆ ಎಳೆಕೊಳ್ಳುವಂತ, ಸೆಳೆದುಕೊಳ್ಳುವಂತ ಶಕ್ತಿ ಇದೆ ನೋಡ್ರಿ, ಅದು ನಮ್ಮ ಅಂಗೈಯಲ್ಲಿದೆ. ಸೊ ಹಾಗಾಗಿ ನಮ್ಮ ಹೆಬ್ಬೆರಳಿದೆ ನೋಡ್ರಿ, ಹೆಬ್ಬೆರಳಿನ ಚಿತ್ರ ಏನ್ ಬರುತ್ತೆ ನೋಡ್ರಿ, ಅದ್ರಲ್ಲಿ ಬರೀರಿ ಅಗ್ನಿ ತತ್ವ ಅಂತ ಹೇಳಿ. ಫೈರ್ ಎಲಿಮೆಂಟ್ ಎಲ್ಲಿದೆ ಅಂದ್ರೆ ನಮ್ಮ ಹೆಬ್ಬೆರಳಿನಲ್ಲಿ ಇದೆ. ಮತ್ತೆ ಎಲ್ರು ಕರೆಕ್ಟ್ ಆಗಿ ಬರೀರಿ, ಇಲ್ಲಾಂದ್ರ ಆಕ್ಟಿವಿಟಿ ಮಾಡೋ ಹೊತ್ತಿಗೆ ನಿಮ್ ಕ್ವಶನ್ ಡೌಟ್ ಸ್ಟಾರ್ಟ್ ಆಗಿರ್ತಾವ. ನಾನ್ ತತ್ವಗಳನ್ನು ಜಾಗೃತ್ ಮಾಡ್ರಿ ಅಂತ ಹೇಳ್ತೀನಿ. ಅಗ್ನಿ ತತ್ವ ಜಾಗೃತಿ ಎಲ್ಲಿ ಹೇಳಿದ್ರು ಗೊತ್ತೇ ಇಲ್ಲ, ಇಲ್ಲೇ ಹೇಳಿದಿನ. ಈ ಹೆಬ್ಬೆರಳಿದೆ ನೋಡ್ರಿ, ಇದು ಅಗ್ನಿ ತತ್ವ. ಎಸ್, ಅದಾದ್ಮೇಲೆ ನಿಮ್ಮ ತೋರ್ ಬೆರಳು ಬರುತ್ತೆ ನೋಡ್ರಿ, ಇಲ್ಲಿ ವಾಯು ತತ್ವ. ವಾಯು ತತ್ವ. ಅದಾದ್ಮೇಲೆ ನಡುವಿನ ಬೆರಳು ಬರುತ್ತೆ ನೋಡ್ರಿ ದೊಡ್ಡದು, ಇದು ಆಕಾಶ ತತ್ವ. ಆಕಾಶ ತತ್ವ. ಅದಾದ್ಮೇಲೆ ಇದು ಉಂಗುರ್ ಬೆರಳು ಅಂತ ಹೇಳ್ತೀವಲ್ಲ, ಇಲ್ಲಿ ಪೃಥ್ವಿ ತತ್ವ, ಅರ್ತ್ ಎಲಿಮೆಂಟ್. ಕೊನೆಗಿದು ಚಿಕ್ಕ ಬೆರಳಿದೆ ನೋಡ್ರಿ, ಇದರಲ್ಲಿ ಬರ್ಕೋರಿ ಜಲ ತತ್ವ, ವಾಟರ್ ಎಲಿಮೆಂಟ್. ನಾವು ಸಣ್ಣವ್ರು ಇದ್ದಾಗ ವಾಶ್ರೂಮ್ ಹೋಗೋದಿತ್ತಂದ್ರೆ ಹಿಂಗ್ ಮಾಡ್ತಿದ್ವಿ. ಯಾರ್ಯಾರಿಗೆ ನೆನಪಿದೆ? ನನ್ಗೂ ನೆನಪಿದೆ. ಅವಾಗ ನಮ್ಗೆ ಗೊತ್ತೇ ಇರ್ಲಿಲ್ಲ ಇದು ಜಲತತ್ವ ಇಲ್ಲೇ ಕೆಲಸ ಮಾಡ್ಲತ್ತದ ಅಂತ. ಆದ್ರೆ ಸರ್, ಟೀಚರ್ ಇರ್ಲಿಲ್ಲ ನಮ್ ಕಾಲಕ್ಕೆಲ್ಲ ಸರ್ಗಳು ಇದ್ದಿರ್ತೀರಿ, ಹೆಣ್ಮಕ್ಳು ಓದ್ತಿಲ್ಲ. ಪಾಪ ನಮ್ ಸರು ಭಾಳ ಶಾಂತ, ಹೋಗ್ರಂತೀರಿ, ಎದ್ದೋ ಬಿದ್ದೋ ಓಡೋಗಿರ್ತೀವಿ.
ಅಂದ್ರೆ ನಮಗೆ ಪರಿಜ್ಞಾನ ಇಲ್ಲ, ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ, ಆದ್ರೂ ನಾವು ಸೈಂಟಿಫಿಕ್ ಆಗಿ ರೇಖಿಯನ್ನ ನಮ್ ಜೀವನದಲ್ಲಿ ಪ್ರತಿನಿತ್ಯನೂ ಬಳಸ್ತಾ ಇದೀವಿ. ಬರ್ಕೋರಿ ನೀವು. ರೇಖಿ ನಾನ್ ಹೇಳ್ತಾ ಇದ್ದೀನಿ, ನೀವು ಕೇಳ್ತಾ ಇದ್ದೀರಿ, ಇವತ್ತೇ ರೇಖಿ ಬರ್ತಾ ಇದೆ ಅಂತ ತಿಳ್ಕೊಳ್ಬೇಡ್ರಿ. ನಿಮ್ ಜೀವನದಲ್ಲಿ ಜನ್ಮದಿಂದನೇ ಇವತ್ತಿನ ತನಕನು ಪ್ರತಿದಿನ ರೇಖಿಯನ್ನ ಬಳಸ್ಲತ್ತೀವಿ ನಾವು. ಪ್ರತಿದಿನ ಹಿಂಗ್ ಇಂಥದ್ ಯಾವ್ದೂ ದಿನ ಹೋಗಿಲ್ಲ ನಾವು ರೇಖಿಯನ್ನ ಬಳಸಿಲ್ಲ ಅಂತ ಹೇಳಿ. ನಿಮ್ಗ್ ಗೊತ್ತಲ್ಲ, ಹಿರಿಯರ್ ಮನೆಯಲ್ಲಿ ಹಿರಿಯರ್ ಇದ್ದಿರ್ತಾರ ನೋಡ್ರಿ, ಒಲಿ ಮೇಲೆ ಅಡಿಗೆ ಮಾಡ್ತಾರ. ಇಲ್ಲಿ ನಮ್ ನೇತ್ರಾವತಿ ಅಮ್ಮ ಅವ್ರಿಗೆಲ್ಲ ಅನುಭವ ಇರ್ಬೋದು ಅವ್ರ ಟೈಮಿಗೆ. ಇವತ್ತಿಗೂ ನೋಡ್ರಿ ನೀವು, ಅವ್ರಿಗೆ ಯಾವ್ದೇ ಮಸಾಲೆ ಪದಾರ್ಥ ಏನು ಕೊಡ್ಬೇಡ್ರಿ, ಆದ್ರ ಅವ್ರು ಮಾಡಿರೋ ಅಡಿಗೆ ಹೆಂಗಿರುತ್ತೆ. ಹಿರಿಯರ್ ಮನೆಯಲ್ಲಿ ಹಿರಿಯರ್ ಇದ್ದಿರ್ತಾರ ನಾವಿಲ್ಲ, ನಾವೆಲ್ಲ ಪೂರಾ CM PM ನಾವೇ ಇದ್ದೇವ್. ನಮ್ಗ್ ಅಡಿಗೆ ಮಾಡೋ ಟೈಮಿಗೆ ಝಂಜಾಟ್ ಭಾರಿ, ನಮ್ಮ ಅಡಿಗೆ ರುಚಿ ಆಗೋದಿಲ್ಲ. ಆದ್ರೆ ಹಿರಿಯರ್ ಅಡಿಗೆ ಇರುತ್ತೆ ನೋಡ್ರಿ, ಅದು ಬಹಳ ರುಚಿ ಇರುತ್ತೆ. ರೀಸನ್ ಏನು ಅಂದ್ರೆ ಅವರ ರೇಖಿ ಶಕ್ತಿ ಆಹಾರದಲ್ಲಿ ಹೋಗಿರುತ್ತೆ, ಅವ್ರ ಭಾವನೆ. ಅದಕ್ಕೆ ಬರ್ಕೋರಿ, ಭಾವದಂತೆ ಭಗವಂತನಿರುತ್ತಾನೆ. ಹಾಗಾಗಿ ಈ ಕೈಲಿಂದ ಏನಾದ್ರೂ ನಾವು ಒಳ್ಳೆ ಸಂಕಲ್ಪ ಮಾಡಿ ಕೆಲಸ ಮಾಡಿವಿ ಅಂದ್ರ ಅದು ಒಳ್ಳೇದಾಗುತ್ತೆ. ಇದೇ ಕೈಲಿಂದ ವಿರುದ್ಧ ಸಂಕಲ್ಪ ಮಾಡಿದ್ರ ಕೆಟ್ಟದು ಆಗುತ್ತೆ. ಹಾಗಾಗಿ ರೇಖಿಯನ್ನ ಪ್ರತಿ ದಿನಾನು ನಾವು ಬಳಸ್ತಾ ಇರ್ತೀವಿ. ಒಂದು ಉದಾಹರಣೆ ಎಲ್ಲರಿಗೂ ಗೊತ್ತಾಯ್ತು ಅಂತ ಅನ್ಕೊಡಿ. ಅದಾದ್ಮೇಲೆ ಎರಡನೇದು ನಿಮ್ಗೆಲ್ಲರಿಗ್ ಇದೆ, ನಾವ್ ಏನಾದ್ರೂ ಅಡಿಗೆ ಮನೆಯಲ್ಲಿ ಅಥವಾ ಏನೋ ಒಂದ್ ಮಾಡುವಾಗ ಎಲ್ಲಾದ್ರೂ ಕೈಗೆ ಟಚ್ ಆಯ್ತು ಅಥವಾ ಚಾಕು ಏನೋ ಹತ್ ಬಿಡ್ತು, ಈಗ ಏನಾಗುತ್ತೆ, ಬ್ಲಡ್ ಬರೋದಕ್ ಶುರು ಆಗುತ್ತೆ. ತಕ್ಷಣ ಏನ್ ಮಾಡ್ತೀವಿ, ಎರಡನೇ ಕೈ ಹಿಂಗ್ ಹಿಡಿದ್ ಬಿಡ್ತೀವಿ, ಹಿಡಿತೀವಲ್ಲ. ಹಿಡಿದ ತಕ್ಷಣಕ್ಕೆ ರಕ್ತ ಅಲ್ಲೇ ಆಟೋಮೆಟಿಕ್ ಆಗಿ ನಿಲ್ಲುತ್ತೆ. ಈಗ ಸೈನ್ಸ್ ಏನ್ ಹೇಳುತ್ತೆ, ಹಿಡಿದ ಮೇಲೆ ಅಲ್ಲಿ ರಕ್ತದ ಮೇಲೆ ಒಂದ್ ಪದ್ರ ಬರುತ್ತೆ, ಪದ್ರ ಕ್ರಿಯೇಟ್ ಆಗುತ್ತೆ. ಕ್ರಿಯೇಟ್ ಆಗೋದು ಆಮೇಲೆ ಹಿಡಿಯೋರು ಯಾರಿದ್ದಾರ, ಕ್ರಿಯೇಟ್ ಆಮೇಲೆ ಪದ್ರ ಬರ್ತಿರ್ಬೇಕು, ಮತ್ತೊಂದ್ ಏನಾರ ಸೈನ್ಸ್ ಒಳಗ್ ಆಗ್ತಿರ್ಬೇಕು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಪಟ್ ಅಂತ ಹಿಡಿಯೋದ್ ಯಾರು ಕಲ್ಸೋರು ಅಂದ್ರೆ ಇದು ರೇಖಿ ಎನರ್ಜಿ. ನಮ್ಮ ಅಂಗೈಯಲ್ಲಿ ನಮಗೆ ಆಗಿರುವಂತ ಶಾರೀರಿಕ ನೋವುಗಳನ್ನ ಹೀಲ್ ಮಾಡ್ಕೊಳ್ಳುವಂತ ಪವರ್ ಇದೆ. ಅದಕ್ಕೆ ತಲೆ ನೋವು ಬಂದಾಗ ನೀವ್ ಎಷ್ಟೇ ಟ್ಯಾಬ್ಲೆಟ್ಸ್ ತಗೋರಿ ಕಡಿಮೆ ಆಗೋದಿಲ್ಲ, ಯಾರಾದ್ರೂ ಹಿಂಗ್ ಪ್ರೆಸ್ ಮಾಡಿದ ತಕ್ಷಣ ಕಡಿಮೆ ಆಗುತ್ತೆ. ಯಾರ್ಯಾರಿಗೆ ನೆನಪು ಬಂತು? ಭಯಂಕರ ತಲೆನೋವಿದೆ, ನೀವು ಯಾವ್ದು ₹1,000 ಟ್ರೀಟ್ಮೆಂಟ್ ತಗೋರಿ ಕಡಿಮೆ ಆಗೋದಿಲ್ಲ. ಪಕ್ಕದಲ್ಲಿ ನಮ್ ಹತ್ರ ಯಾರಾದ್ರೂ ಇರ್ತಾರ ನೋಡಿ, ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು, 3 ನಿಮಿಷದಲ್ಲಿ ಕಡಿಮೆ ಆಗುತ್ತೆ. ರೀಸನ್ ಏನು ಅಂದ್ರೆ ರೇಖಿ ಪವರ್, ರೇಖಿ ಶಕ್ತಿಯನ್ನ ಪ್ರತಿ ದಿನಾನು ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಬಳಸ್ತಾ ಇದ್ದೀವಿ. ಅದ್ ಬಳಸುವಂತದ್ದು ಇದೆ ನೋಡ್ರಿ, ಅದನ್ನ ಯಾವ ರೀತಿ ಬಳಸ್ಬೇಕು ಅನ್ನುವಂಥದ್ದು ರೇಖಿಯಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಆದ್ರೆ ಈಗಂತೂ ನೀವು ಅದನ್ನ ಮಾಡ್ತಾ ಇದ್ದೀವಿ. ಓಕೆನಾ? ಇಷ್ಟು ನಿಮ್ಗೆ ಅರ್ಥ ಆಯ್ತಾ? ಎಲ್ಲ ರೇಖಿಯನ್ನ ಬಳಸಿರಿ ಅಂತ ಕನ್ಫರ್ಮ್ ಇದೆನಾ? ಎಸ್. ಸೊ ಈಗ ಸ್ವಲ್ಪ ನಾವು ಇಂಡಿಯನ್ ರೇಖಿಯ ಬಗ್ಗೆ ಮಾತನಾಡುವ. ನನ್ಗೆ ಇದು ಮೇನ್ ಟಾಪಿಕ್. ಇಡೀ ದೇಶದಲ್ಲಿ ಇಂಡಿಯನ್ ರೇಖಿಯನ್ನ ಕಲಿಸುವಂತ 4 ಗ್ರ್ಯಾಂಡ್ ಮಾಸ್ಟರ್ಸ್ ಇದ್ದಾರೆ. ಅದರಲ್ಲಿ ಶ್ರೀದೇವಿ ಹೂಗಾರ್ ಒಬ್ಳು. ಇದು ನನ್ಗೆ ಇರುವಂತ ಹೆಮ್ಮೆ. ಕರ್ನಾಟಕದಲ್ಲಿ ನಾನು ಒಬ್ಳೆ ಇದ್ದೀನಿ, ಫಸ್ಟ್ ನಾನೇ ಸ್ಟಾರ್ಟ್ ಮಾಡೀನಿ. ಈಗ ಆಲ್ರೆಡಿ ನಮ್ದು 1ನೇ ಬ್ಯಾಚ್ ನಡೀತಾ ಇದೆ, 100 ಮೆಂಬರ್ಸ್ ಅಲ್ಲಿ ಇದ್ದಾರೆ. ಈ ಸೆಕೆಂಡ್ ಬ್ಯಾಚ್ ಮತ್ತೆ ಸ್ಟಾರ್ಟ್ ಮಾಡೋದಕ್ಕಾಗಿ ನೀವು ನನ್ನ ಎದುರಿಗೆ ಬಂದ್ ಕೂತೀರಿ. ಇದು ನಮ್ಮ ಇಂಡಿಯನ್ ರೇಖಿನ 2ನೇ ಬ್ಯಾಚ್, ನನ್ನ ಎದುರಿಗೆ ನೀವು ಕುಂತವ್ರಿದ್ದೀರಿ. ಸೊ ಹಾಗಾಗಿ ಈ ರೇಖಿ ಅನ್ನುವಂಥದ್ದು ಇದೆ ನೋಡ್ರಿ, ಇದು ಎಲ್ಲಿಂದ ಪ್ರಾರಂಭ ಆಯ್ತು ಅಂದ್ರೆ ಋಗ್ವೇದದಿಂದ ಪ್ರಾರಂಭ ಆಯ್ತು ಇದು. ಎಸ್, ನಿಮ್ಗೆ ಸ್ವಲ್ಪ ದಾಖಲೆಗಳನ್ನ ತೋರಿಸ್ತೀನಿ, ವೇಟ್ ಮಾಡ್ರಿ. ರೇಖಿ ಎಲ್ಲಿಂದ ಪ್ರಾರಂಭ ಆಯ್ತು ಅಂದ್ರ ಋಗ್ವೇದದಿಂದ ಪ್ರಾರಂಭ ಆಯ್ತು. ಎಸ್, ಈಗ ಇಲ್ಲಿ ಬರ್ಕೋರಿ, 1 ಸೆಕೆಂಡ್. ಸೊ ಋಗ್ವೇದದ 10, 60 ಮತ್ತು 12ನೇ ಶ್ಲೋಕದಲ್ಲಿ, ನೀವು ದಾಖಲೆಗಳು ಆಮೇಲೆ ಬರ್ಕೊಂಬಿಟ್ರೆ ಸ್ವಲ್ಪ ಈ ಟಾಪಿಕ್ ಅನ್ನ ಕ್ಲಿಯರ್ ಮಾಡೋಣ. 10ನೇ ಶ್ಲೋಕ, 60ನೇ ಶ್ಲೋಕ ಮತ್ತು 12ನೇ ಶ್ಲೋಕದಲ್ಲಿ ಋಗ್ವೇದದಲ್ಲಿ ಏನ್ ಬರುತ್ತೆ ಅಂದ್ರ ಅಯಮೇ ಹಸ್ತೋ ಭಗವಾನ ಅಯಮೇ ಭಗವತ್ತರಂ, ಅಂದ್ರ ನನ್ನ ಕೈಯೊಳಗೆ ಪರಮಾತ್ಮನ ಶಕ್ತಿ ಇದೆ ಅಂತ ಮೊಟ್ಟ ಮೊದಲ ಸಲ ಋಗ್ವೇದ ದಾಖಲೆ ಕೊಡುತ್ತೆ. ಅಯಮೇ ಹಸ್ತೋ ಭಗವಾನ್, ಭಗವಂತನ ಶಕ್ತಿ ನನ್ ಕೈಯೊಳಗಿದೆ, ನನ್ ಕೈಯೊಳಗೆ ಅದು ಇದೆ ಅನ್ನುವಂತ ದಾಖಲೆ ನಮ್ಗೆ ಎಲ್ಲಿ ಸಿಗುತ್ತೆ ಅಂದ್ರೆ ಋಗ್ವೇದದಲ್ಲಿ. ಹಾಗಾಗಿ ನೀವು ಡಾಕ್ಟರ್ ಮಿಕಾವು ಉಸುಯಿಯವರ ಜೀವನ ಚರಿತ್ರೆಯನ್ನ ಏನಾದ್ರೂ ತೆಗೆದ್ರ, ಅವ್ರ ವೇದಗಳು ಉಪನಿಷತ್ತುಗಳನ್ನೇ ಅಧ್ಯಯನ ಮಾಡಿ ರೇಖಿಯನ್ನ ಪುನರ್ಸ್ಥಾಪನೆ ಮಾಡಿರುವಂತ ಬಹಳ ದೊಡ್ಡ ಮಹಾತ್ಮರು. ಅದಕ್ಕೆ ರೇಖಿಯ ಯೂನಿವರ್ಸಲ್ ಗ್ರ್ಯಾಂಡ್ ಮಾಸ್ಟರ್ ಅಂತ ಹೇಳಿ ನಾವು ಅವರನ್ನ ಕರಿತೀವಿ. ಹಾಗಾಗಿ ಇವತ್ತು ಈಗೇನು ಆಧುನಿಕ ಜಗತ್ ಅಂತ ಹೇಳ್ತೀವಿ ನೋಡ್ರಿ, ಆಧುನಿಕ ಜಗತ್ತಿಗೆ ಈ ಜ್ಞಾನವನ್ನ ಮತ್ತೆ ಪುನರಾವರ್ತನೆಯನ್ನ ಮಾಡಿ ಅವ್ರು ಕೊಟ್ರು.
ಆದ್ರೆ ಇದ್ರ ಮೂಲ ಬೀಜ ಇದೆ ನೋಡ್ರಿ, ಇದು ಭಾರತದ್ದು, ಇಂಡಿಯನ್. ಹಾಗಾಗಿ ನೀವು ಇದು ಸೃಷ್ಟಿ ಇದೆ ನೋಡ್ರಿ, ಪೃಥ್ವಿ ಗ್ಲೋಬ್ ತಾ ಒಂದ್ ನಿಮಿಷ. ಈ ಪೃಥ್ವಿ ಇದೆ ನೋಡ್ರಿ, ಇದೆಲ್ಲರಿಗೂ ಕಾಣ್ತಾ ಇದೆ ಅಂತ ಅನ್ಕೊಳ್ಳಿ. ಈ ಪೃಥ್ವಿಯನ್ನ ಒಂದ್ ವೇಳೆ ನಾವು ಒಂದು ಮರಕ್ಕೆ ಹೋಲಿಸಿದ್ರೆ, ಆ ಮರದ ತಾಯಿ ಬೇರು ಯಾರಾದ್ರೂ ಇದ್ರೆ ಅದು ನಮ್ಮ ಭಾರತ ಇದೆ, ಸ್ಪಿರಿಚುವಲ್ ಭಾರತ. ಅದಕ್ಕೆ ಆಧ್ಯಾತ್ಮಿಕ ಭಾರತ ಅನ್ನುವಂಥದ್ದು ಒಂದಿದೆ ನಮ್ಮಲ್ಲಿ. ನಾ ದೇವ್ರಿಗೆ ನಂಬಲ್ ಅನ್ನೋರು ಸಮೇತ ದೇವ್ರಿಗೆ ನಂಬ್ತಾರ ನಂಬಲ್ಲಿ. ನಿಮ್ಗೆ ಗೊತ್ತಿರ್ಲಿದು. ಸುಮ್ನೆ ಕೆಲವರು ವಾದ ಮಾಡೋದಕ್ಕೆ ನಂಬೋದಿಲ್ಲ. ಅವ್ರು ವಾದ ಮಾಡ್ಬೇಕು, ಗೆಲ್ಬೇಕಲ್ಲ, ಅದು ಗೆಲ್ಲೋ ಮೈಂಡ್ ಸೆಟ್ ಇರುತ್ತೆ, ಅದಕ್ಕೆ ದೇವ್ರಿಲ್ಲ ಅಂತ ವಾದ ಮಾಡ್ತಿರ್ತಾರೆ. ಆದ್ರೆ ಅವರ ಅಂತರಾತ್ಮದಲ್ಲೂ ಒಬ್ಬ ಶಕ್ತಿ ಇದೆ ಅಂತ ಅವ್ರು ನಂಬ್ತಾರೆ. ಇವತ್ತು ವಿಜ್ಞಾನಿಗಳು ಹೇಳ್ತಾರೆ, ಈ ಸೃಷ್ಟಿಯನ್ನ ನಡೆಸುವಂತ ಒಂದು ಶಕ್ತಿ ಇದೆ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಸೊ ಹಾಗಾಗಿ ಇಡೀ ಜಗತ್ತನ್ನ ಒಂದು ಮರಕ್ಕೆ ಹೋಲಿಸಿದ್ರೆ, ಆ ಮರವನ್ನ ನಡೆಯುವಂತ ತಾಯಿ ಬೇರು ಇದೆ ನೋಡ್ರಿ, ಅದು ನಮ್ಮ ಭಾರತ ಇದೆ. ಹಾಗಾಗಿ ಋಗ್ವೇದ ಏನ್ ಹೇಳುತ್ತೆ, ನನ್ನ ಹಸ್ತದಲ್ಲಿನೇ ಪರಾತ್ಪರ ಪರಮಾತ್ಮನ ಶಕ್ತಿ ಇದೆ. ಇದು 1ನೇ ದಾಖಲೆ. ಸೊ ಸೆಕೆಂಡ್ ಬರ್ಕೋರಿ, ಈ ಜ್ಞಾನವನ್ನ ಜಗತ್ತಿಗೆ ಸಾರಿರುವಂತ ಮೊಟ್ಟ ಮೊದಲ ಋಷಿ ಯಾರು ಅಂದ್ರ ವಶಿಷ್ಠ ಋಷಿಗಳು. ಅದಕ್ಕೆ ಇದಕ್ ಹಿಂದೆ ವಶಿಷ್ಠ ವಿದ್ಯೆ ಅಂತ ಕರಿತೀವಿ. ಹಾಗಾಗಿನೂ ನಮ್ಗೆ ಗೊತ್ತಾಗ್ಲಿಲ್ಲ ಇದು ರೇಖಿನೇ ಇತ್ತು ಅಂತ ಹೇಳಿ, ಹೆಸರು ಚೇಂಜ್ ಇತ್ತಲ್ಲ. ವಶಿಷ್ಠ ವಿದ್ಯೆ, ಗುರು ವಶಿಷ್ಠರು ಋಷಿಗಳು ಏನ್ ಮಾಡ್ತಿರಂದ್ರೆ ಇದನ್ನ ಬಹಳ ಪ್ರಚಾರ ಮಾಡಿದವರು ಮತ್ ಬಳಸಿದವರು. ಎಸ್. ಅದಾದ್ಮೇಲೆ 3ನೇದ್ ಬರ್ಕೋರಿ, ತೈತೇರಿಯ ಅನ್ನುವಂತ ಉಪನಿಷತ್ತು. ತೈತೇರಿಯ ಅನ್ನುವಂತ ಉಪನಿಷತ್ನಲ್ಲಿ ಅಲ್ಲಿ ನಮ್ಮ ಶರೀರದಲ್ಲಿ ಇರುವಂತ 114 ಚಕ್ರಗಳ ಬಗ್ಗೆ ಮಾಹಿತಿ ಬರುತ್ತೆ. ತೈತೇರಿಯ ಉಪನಿಷತ್ ಅಲ್ಲಿ ಭೃಗು ಋಷಿ ಮತ್ತೆ ವರುಣ ಋಷಿ ಅಂತೇಳಿ ಒಂದು ಸ್ಟೋರಿ ಬರುತ್ತೆ. ಆ ಸ್ಟೋರಿಯಲ್ಲಿ ಈ ಎಲ್ಲಾ ದಾಖಲೆಗಳು ನಮ್ಗೆ ಸಿಗುತ್ತೆ. ನೀವು ಬೇಕಾದ್ರೆ ಗೂಗಲ್ದಲ್ಲಿ ಹೋಗಿ ಸ್ವಲ್ಪ ಸರ್ಚ್ ಮಾಡ್ರಿ. ನಾನು ಸುಮ್ನೆ ಹೇಳ್ತಾ ಇದ್ದೀನಿ, ನೀವು ಹೋಗಿ ಅಲ್ಲಿ ಇನ್ನೊಂದ್ಸಲ ಹೋಗಿ ಸರ್ಚ್ ಮಾಡ್ರಿ, ಇನ್ನೂ ನಿಮ್ಗೆ ಹೆಚ್ಚಿನ ದಾಖಲೆಗಳು ಸಿಗ್ಬೋದು. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ಅಥರ್ವ ವೇದದಲ್ಲಿ ನೆಕ್ಸ್ಟ್ ಎಲ್ಲಿ ಸಿಗುತ್ತೆ ನಮ್ಗೆ ದಾಖಲೆ ಅಂದ್ರ, ಅಥರ್ವ ವೇದದಲ್ಲಿ ಏನ್ ಬರುತ್ತೆ ಅಂದ್ರ, ನನ್ನ 2 ಅಂಗೈಗಳಲ್ಲಿ ಅನಂತ ಶಕ್ತಿ ಇದೆ. ಬರ್ಕೋರಿ, ಅಥರ್ವ ವೇದದಲ್ಲಿ ಹೇಳಿರುವಂತ ಟಾಪಿಕ್, ನನ್ನ 2 ಅಂಗೈಗಳಲ್ಲಿ ಅನಂತ ಶಕ್ತಿ ಇದೆ, ನಾನು ಇದನ್ನ ವಿಶ್ವ ಕಲ್ಯಾಣಕ್ಕಾಗಿ ಬಳಸುತ್ತೇನೆ ಅಂತ. ನನ್ನ 2 ಅಂಗೈಗಳಲ್ಲಿ ಅನಂತ ಶಕ್ತಿ ಇದೆ, ಆದ್ರೆ ನಾನು ಇದನ್ನ ಯಾವ್ದಕ್ ಬಳಸ್ತೀನಿ ಅಂತ ಹೇಳುತ್ತೆ ಅಥರ್ವ ವೇದ, ವಿಶ್ವ ಕಲ್ಯಾಣಕ್ಕಾಗಿ. ಹಾಗಾಗಿ ರೇಖಿ ಇನ್ನೊಬ್ಬರ ಒಳಿತಿಗಾಗಿ ಬಳಸೋದಿದೆ. ಹಾಗಾಗಿ ರೇಖಿ ಲೆವೆಲ್ 1 ಇದೆ ನೋಡ್ರಿ, ಅದು ಒಂದ್ ಮಾತ್ರ ಸೆಲ್ಫ್ ಹೀಲಿಂಗ್ ಇರುತ್ತೆ. ನಮ್ ಸಲುವಾಗಿರೋದು ರೇಖಿ ಲೆವೆಲ್ 1. ನೀವು ಲೆವೆಲ್ 2, ಲೆವೆಲ್ 3, ಲೆವೆಲ್ 4 ಎಲ್ಲ ಅದರ್ಸ್ ಹೀಲಿಂಗ್, ಇನ್ನೊಬ್ರಿಗೆ ಹೀಲಿಂಗ್ ಮಾಡ್ರಿ, ಇನ್ನೊಬ್ರದ್ದು ಒಳ್ಳೇದ್ ಮಾಡ್ರಿ, ಇನ್ನೊಬ್ರ ಜೀವನ ಪರಿವರ್ತನೆ ಮಾಡ್ರಿ, ಇನ್ನೊಬ್ರಿಗೆ ಚಿಕಿತ್ಸೆ ಕೊಡ್ರಿ, ಇದೇ ಬರುತ್ತೆ ಪೂರ್ತಿ ರೇಖಿಯಲ್ಲಿ. ರೀಸನ್ ಏನು ಅಂದ್ರ, ವಿಶ್ವ ಕಲ್ಯಾಣಕ್ಕಾಗಿ ಬಳಸುವಂತ ವಿಶ್ವದ ಅನಂತ ಶಕ್ತಿ ಎಲ್ಲಿದೆ ಅಂದ್ರೆ ರೇಖಿಯಲ್ಲಿದೆ. ಹಾಗಾಗಿ ಈಗ ಬರ್ಕೋರಿ, ರೇಖಿ ಏನಿದೆ ನೋಡ್ರಿ, ಅದು ನಾವು ಕೇವಲ ಇಲ್ಲಿ ನಿಮಿತ್ತ ಮಾತ್ರ. ರೇಖೆಯಲ್ಲಿ ಕೇವಲ ನಾವೆಲ್ಲರೂ ನಿಮಿತ್ತಿದ್ದೀವಿ. ಸೊ ಇದು ನಿಜವಾಗ್ಲೂ ಮಾಡೋರು ಯಾರು ಅಂದ್ರೆ ಬ್ರಹ್ಮಾಂಡ, ಯೂನಿವರ್ಸಲ್ ಪವರ್ ಇದೆ ನೋಡ್ರಿ, ಅದು ನಮ್ಮ ಮೂಲಕ ಹರಿಯುತ್ತೆ. ಹಾಗಾಗಿ ಬರ್ಕೋರಿ, ನಾವೆಲ್ಲರೂ ಏನಿದ್ದೀವಿ ಅಂದ್ರ ರೇಖಿ ಚಾನಲ್ ಇದ್ದೀವಿ. ಚಾನಲ್ ಬರ್ಕೋರಿ, ಫೋನ್ ಟು ಫೋನ್ ಹಿಂಗ್ ಕನೆಕ್ಟ್ ಆಗುತ್ತೆ ನೋಡ್ರಿ, ಕಾಲಿಂಗು, ಅದು ಚಾನಲ್ ಸಿಸ್ಟಮ್. ಸೊ ಹಾಗಾಗಿ ನಾವು ರೇಖಿಯ ಸಿಸ್ಟಮ್ ನಲ್ಲಿ ಬಂದಿರ್ತೀವಿ. ಹಾಗಾಗಿ ರೇಖೆಯನ್ನ ನಾವು ಕ್ರಿಯೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾರಾದ್ರೂ ಒಂದು ತಿಳ್ಕೊಂಡ್ರು ತಪ್ಪು ತಿಳುವಳಿಕೆ ಇದೆ. ನಿಮ್ಗೆ ಯಾರಾದ್ರೂ ಹೇಳಿದ್ರು ರೇಖೆಯನ್ನ ನಾವೇ ಕ್ರಿಯೇಟ್ ಮಾಡ್ತೀವಿ, ಸುಳ್ಳು ಹೇಳ್ತಾ ಇದ್ದಾರೆ. ಸರಿಯಾದ ಜ್ಞಾನ ಅವ್ರಿಗೆ ಗೊತ್ತಿಲ್ಲ ಅಂತ ಅರ್ಥ. ನಾವು ಯಾವುದೇ, ನೆನ್ಪಿಡ್ರಿ, ಜಗತ್ತಿನ ಯಾವುದೇ ಶಕ್ತಿಯನ್ನ ಸೃಷ್ಟಿ ಮಾಡೋದು ನಮ್ಗೆ ಆಗೋದಿಲ್ಲ, ನಾಶ ಮಾಡೋದು ಆಗೋದಿಲ್ಲ. ಆದ್ರೆ ಶಕ್ತಿಯನ್ನ ಪರಿವರ್ತನೆ ಮಾಡೋದಕ್ಕೆ ನಮ್ಗೆ ಸಾಧ್ಯ ಇದೆ. ಇಲ್ಲಿ ರೇಖೆಯಲ್ಲಿ ಶಕ್ತಿಯನ್ನ ಪರಿವರ್ತನೆ ಮಾಡ್ತೇವೆ. ಬ್ರಹ್ಮಾಂಡದ ಶಕ್ತಿ ನನ್ನಲ್ಲಿ ಬರುತ್ತೆ, ಅದನ್ನ ನಾನು ಚಿಕಿತ್ಸಕ ಶಕ್ತಿಯಾಗಿ ಕೊಡ್ತೀನಿ ಅಷ್ಟೇ, ಪರಿವರ್ತನೆ ಮಾಡ್ತೀನಿ. ನಾನು ಅದನ್ನ ಸೃಷ್ಟಿ ಮಾಡ್ಲಿಕ್ಕೆ ಆಗೋದಿಲ್ಲ, ಮತ್ತೆ ಶಕ್ತಿಯನ್ನ ನಾಶ ಮಾಡೋದಕ್ಕೂ ಸಮೇತ ಯಾರಿಗೂ ಸಾಧ್ಯ ಇಲ್ಲ. ಹಾಗಾಗಿನೇ ಸೃಷ್ಟಿ ಏನ್ ಮಾಡ್ತಾ ಇದೆ ಅಂದ್ರೆ ನಡೀತಾ ಇದೆ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ಯಾರ್ದ ಆವಾಜು? ಎಸ್, ನೆಕ್ಸ್ಟ್ ಬರ್ಕೋರಿ. ಮತ್ತೆ ಗುರು ಗೋರಖ್ನಾಥರ ನಾಥ ಸಂಹಿತೆಯಲ್ಲಿ, ಗುರು ಗೋರಖ್ನಾಥರ ನಾಥ ಸಂಹಿತೆಯಲ್ಲೂ ಸಮೇತ
ನಾಥ ಸಂಹಿತೆಯ ಸುಮಾರು 40% ಪುಟಗಳಿವೆ ನೋಡ್ರಿ. ಅಲ್ಲಿ ರೇಖೆಯನ್ನ ಕುರಿತು, ನಾಡಿಗಳನ್ನ ಕುರಿತು ಬರ್ಕೊಳ್ಳಿ. ನಾಡಿ ಅಧ್ಯಯನ ಇದೆ ಅದ್ರಲ್ಲಿ. ರೇಖೆ ಅಧ್ಯಯನ, ನಾಡಿ ಅಧ್ಯಯನ, ಚಕ್ರ ಬ್ಯಾಲೆನ್ಸಿಂಗ್, ಈ ಮೂರನ್ನ ಸುಮಾರು 40% ಈ ಕೃತಿಯಲ್ಲಿ ಸಿಗುತ್ತೆ. ಎಸ್, ಈಗ ನಿಮ್ಗೆ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ನನಗೆ ದಾಖಲೆ ಸಲುವಾಗಿ. ಎಸ್, ಇದು ಉಪನಿಷತ್ ಬ್ರಹ್ಮ ವಿದ್ಯಾಖಂಡ ಅಂತ ಬರುತ್ತೆ. ಈ ಉಪನಿಷತ್ನಲ್ಲಿ ರೇಖೆಯ ಬಗ್ಗೆ ಮಾಹಿತಿ ಇದೆ. ಬ್ರಹ್ಮಖಂಡ, ಬ್ರಹ್ಮ ವಿದ್ಯಾಕಾಂಡ ಅನ್ನುವಂಥದ್ದುರಲ್ಲಿ. ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ಇದು ಗೋರಖ್ ಸಂಹಿತೆ. ನಾಥ ಸಂಹಿತೆ ಗೋರಖನಾಥರ್ ಬರೆದಿರುವಂಥದ್ದು. ಇಲ್ಲಿ ನಮ್ಗೆ ದಾಖಲೆ ಸಿಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ಶ್ರೀಮದ್ದೇವಿ ಭಗವತ್ ಮಹಾಪುರಾಣ. ಇದರ ಪ್ರಥಮ ಖಂಡದೊಳಗೆ ಅಲ್ಲೆಲ್ಲ ಅವಾಗೆಲ್ಲ ಖಂಡಗಳಂತಿರು, ಪಾಠ ಅಧ್ಯಾಯ ಅಂತೀವಿ ನೋಡ್ರಿ, ಅದು ಖಂಡ ಅಂತ ಕರೀತಾರೆ. ಇದರಲ್ಲಿ ರೇಖೆಯನ್ನ ಕುರಿತು ಮಾಹಿತಿ ಇದೆ. ಎಸ್, ಸೊ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಹಾಗಾಗಿ ಈ ರೇಖೆ ಏನಿದೆ ನೋಡ್ರಿ, ಇದು ಮೂಲ ಜನ್ಮ ಪಡೆದಿದ್ದು ಎಲ್ಲಿ ಅಂದ್ರೆ ನಮ್ಮಲ್ಲಿ. ಈಗ ಅದ್ರ ಜನ್ಮ ಪಡೆದಿದ್ದು ಮತ್ತೆ ವಾಪಸ್ ಎಲ್ಲಿಗೆ ಹೋಗ್ತು, ಎಲ್ಲಿಗೆ ಬಂತು, ಅದ್ರದ್ದು ಇತಿಹಾಸ, ರೇಖೆಯ ಇತಿಹಾಸ ಅಂತೇಳಿ ಬರೀರಿ. ಹಿಸ್ಟ್ರಿ, ರೇಖೆ ಇತಿಹಾಸ. ಎಸ್, ರೇಖೆಯ ಇತಿಹಾಸ. ಸೊ ಇದು ಮೂಲದಲ್ಲಿ ನಮ್ಮ ಭಾರತದಿಂದ ಇದು ಎಲ್ಲಿಗೆ ಹೋಗ್ತು ಅಂದ್ರ ಚೈನಾ ದೇಶಕ್ಕೆ ಹೋಗ್ಬಿಡ್ತು. ಅದಕ್ಕೆ ಇವತ್ತಿಗೆ ನೆನ್ಪಿಡ್ರಿ ನೀವು, ಚೈನಾ ಮತ್ತು ಜಪಾನ್ ದೇಶದ ಸುಮಾರು 60% ಜನರಿಗೆ ರೇಖೆ ಬರುತ್ತೆ. ಪ್ರತಿ ಮನೆಗೊಬ್ಬರು ರೇಖೆ ಮಾಸ್ಟರ್ ಸಿಗ್ತಾರೆ ನಿಮ್ಗೆ, ಹೋದ್ರೆ ನೋಡ್ರಿ ನೀವು ಬೇಕಾದ್ರೆ. ಅಥವಾ ನಿಮ್ಮ ರಿಲೇಷನ್ ಯಾರಾದ್ರೂ ಇದ್ರು ಕಾಲ್ ಮಾಡಿ ಕೇಳ್ರಿ, ಇದ್ದಾರ ಇಲ್ಲ ಅಂತ ಹೇಳ್ತಾರ ಅವ್ರು. ನೀವು ಭಾರತದಿಂದ ಎಲ್ಲಿಗೆ ಹೋಗ್ತಂದ್ರ ಚೈನಾ, ಚೈನಾದಿಂದ ಅದು ಜಪಾನ್ ದೇಶಕ್ಕೆ ಹೋಗ್ಬಿಡ್ತು ಆ ಜ್ಞಾನ. ಜಪಾನ್ದಿಂದ ಅದು ವೆಸ್ಟರ್ನ್ ಕಂಟ್ರಿಗಳಿಗೆ ಹೋಗ್ತು. UK, ಯುನೈಟೆಡ್ ಕಿಂಗ್ಡಮ್ ಅಂತೀವಲ್ಲ, ವೆಸ್ಟರ್ನ್ ಕಂಟ್ರಿಗಳಿಗೆ ಹೋಗ್ಬಿಡ್ತು. ಮತ್ತೆ ನಮ್ಮವರ ಮೈಂಡ್ ಸೆಟ್ ಏನು, ನಮ್ಮ ಭಾರತೀಯರದಂದ್ರ ಯಾವುದು ವೆಸ್ಟರ್ನ್ ಅಳವಡಿಸ್ಕೊಂಡಾರ ನೋಡ್ರಿ, ಅದು ನಮಗ್ ಬೇಕಾಗುತ್ತೆ. ಹಾಗಾಗಿ ವೆಸ್ಟರ್ನ್ ದಿಂದ ಪುನಃ ಅದು ಎಲ್ಲಿಗೆ ಬಂದಿದೆ ಅಂದ್ರೆ ಮತ್ತೆ ಭಾರತಕ್ಕೆ ಬಂದಿರುವಂತ ಮಹಾಜ್ಞಾನ. ಅದಕ್ಕೆ ಹೇಳ್ತಾರೆ ನೋಡ್ರಿ, ಯಾವುದು ಇತಿಹಾಸ ಎಲ್ಲಿ ನಿರ್ಮಾಣ ಆಗುತ್ತೆ ನೋಡ್ರಿ, ಮತ್ತೆ ಅಲ್ಲಿ ವಾಪಸ್ ಬರುತ್ತೆ ಅಂತ. ಹಾಗಾಗಿ ಪುನಃ ಭಾರತದಲ್ಲಿ ಈಗೀಗ ಸುಮಾರು ಒಂದು 20 ವರ್ಷದಿಂದ ರೇಖೆಯನ್ನ ಕುರಿತು ಬಹಳ ದೊಡ್ಡ ಅಧ್ಯಯನಗಳು ನಡೆದಿವೆ. ಬಹಳ ದೊಡ್ಡ ದೊಡ್ಡ ಕೆಲಸಗಳು ರೇಖೆಯಲ್ಲಿದೆ. ಇವತ್ ನೀವೇನಾದ್ರೂ ಡೆಲ್ಲಿ, ಬಾಂಬೆ ಇಂತ ದೊಡ್ಡ ದೊಡ್ಡ ಸಿಟಿಗಳಿಗೆ ಹೋದ್ರ ಅಲ್ಲಿ ರೇಖೆ ಗ್ರ್ಯಾಂಡ್ ಮಾಸ್ಟರ್ಸಿಗೆ ಜಾಬ್ಗಳಿವೆ. ಮತ್ತೆ ಒಂದು ದಿನ ಇಂಥ ಸಮಯ ಬರುತ್ತೆ, ನಾವು ರೇಖೆ ಸರ್ಟಿಫೈಡ್ ಗ್ರ್ಯಾಂಡ್ ಮಾಸ್ಟರ್ಸಿಗೆ ಹಾಸ್ಪಿಟಲ್ಗಳಲ್ಲಿ ಪೋಸ್ಟ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಯಾಕಂದ್ರೆ ಇವತ್ ಡಾಕ್ಟರ್ಸಿಗೂ ಗೊತ್ತಿದೆ, ನೀವು ಹಾಸ್ಪಿಟಲ್ಗೆ ಹೋದ್ರು ಡಾಕ್ಟರ್ ಏನ್ ಟ್ರೀಟ್ಮೆಂಟ್ ಕೊಡ್ಬೇಕು ಎಲ್ಲಾನು ಕೊಟ್ಟು ಹೇಳ್ತಾರೆ. ವಾಕಿಂಗ್ ಮಾಡ್ರಿ, ಮೆಡಿಟೇಷನ್ ಮಾಡ್ರಿ ಹೇಳ್ತಾರೆ. ಕೇಳಿದ್ರೆ ಡಾಕ್ಟರ್ಸೇ ಹೇಳ್ತಾರೆ ಮೆಡಿಟೇಷನ್ ಮಾಡ್ರಿ ಅಂತ. ಟೆನ್ಷನ್ ಮಾಡ್ಕೊಂಬಂದ್ ಕಮ್ಮಿ ಮಾಡ್ರಿ ಅಂತ ಹೇಳ್ತಾರ. ಅಂದ್ರೆ ಡಾಕ್ಟರ್ಗೂ ಗೊತ್ತಾಗಿದೆ ನಮ್ಗಿಂತನೂ ದೊಡ್ಡ ಶಕ್ತಿ ಏನೋ ಒಂದು ಕೆಲಸ ಮಾಡ್ತಾ ಇದೆ. ಹಾಗಾಗಿ ಒಂದು ಸಮಯ ಹೀಗ್ ಬರುತ್ತೆ, ಪ್ರತಿಯೊಂದು ಹಳ್ಳಿಗಳಲ್ಲೂ ಸಮೇತ ರೇಖಿ ಗ್ರ್ಯಾಂಡ್ ಮಾಸ್ಟರ್ಸ್ ನ ಅಗತ್ಯ ಇರುತ್ತೆ. ಯಾಕಂದ್ರೆ ಎಲ್ಲಾನು ಹಾಸ್ಪಿಟಲ್ಗಳೇ ಮಾಡುತ್ತೆ ಅಂತೇಳಿ ಎಲ್ಲೂ ಗ್ಯಾರಂಟಿ ಇಲ್ಲ. ಹಾಗಾಗಿ ಇವತ್ತು ಬರ್ಕೋರಿ, ರೇಖಿ ನಮ್ಗೆ ಅಗತ್ಯ ಇಲ್ಲ, ಅನಿವಾರ್ಯ ಇದೆ. ವರ್ಡ್ ಬರ್ಕೋ, ರೇಖಿ ಬರೀ ನಮ್ಮ ಅಗತ್ಯ ಇಲ್ಲ, ಅನಿವಾರ್ಯ ಇದೆ. ಈಗ ನೆಕ್ಸ್ಟ್ ಬರ್ಕೊಡ್ರಿ ಸ್ವಲ್ಪ. ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಸಿನ್, ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಸಿನ್ ಇದು ಏನ್ ಮಾಡಿದೆ ಅಂದ್ರ ರೇಖೆಯನ್ನ ಒಂದು ಚಿಕಿತ್ಸಾ ಪದ್ಧತಿ ಅಂತ ಹೇಳಿ ಪ್ರಮಾಣೀಕರಿಸಿದೆ. ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಸಿನ್, ಮೆಡಿಸಿನ್ ಅಂದ್ರೆ ಔಷಧಿಗಳು. ಯಾವ ರೀತಿ ಔಷಧಿಗಳು ಕೆಲಸ ಮಾಡುತ್ತೆ ನೋಡ್ರಿ, ರೇಖೆ ಅದೇ ತರ ಔಷಧಿ ತರಾನೇ ಕೆಲಸ ಮಾಡುತ್ತೆ ಅಂತ ಪ್ರಮಾಣೀಕೃತ ಮಾಡಿದೆ ಇದು. ಹಾಗಾದ್ರೆ ಇದು ಹೇಗ್ ಸಾಧ್ಯ, ಸ್ವಲ್ಪ ಯೋಚನೆ ಮಾಡ್ರಿ.
ಯಾವಾಗ ಮೆಡಿಸಿನ್ ತಯಾರು ಮಾಡುವಂತದ್ದೇ ಕಂಪನಿ ಹೇಳುತ್ತೆ ರೇಖಿನೂ ಒಂದು ಚಿಕಿತ್ಸಾ ಪದ್ಧತಿ ಇದೆ, ಮೆಡಿಸಿನ್ ತರ ಕೆಲಸ ಮಾಡುತ್ತೆ. ಈಗ ಬರ್ಕೋರಿ, ರೇಖಿಯನ್ನ ನಾವು ಹೀಲಿಂಗ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿ ಉತ್ಪತ್ತಿಯಾಗುತ್ತೆ ತನ್ನಿಂದ ತಾನೆ. ಶಾರೀರಿಕವಾಗಿ ನಮ್ ಶರೀರದಲ್ಲಿ ನೋಡ್ರಿ, ನಮ್ಗೆ ಚಿಕಿತ್ಸೆ ಕೊಡ್ತಾರೆ, ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಟ್ಯಾಬ್ಲೆಟ್ಸ್ ಏನ್ ಮಾಡುತ್ತೆ ಅಂದ್ರೆ ಒಳಗ್ ಬಂದು ರೋಗ ನಿರೋಧಕ ಶಕ್ತಿಯನ್ನ ಉತ್ಪತ್ತಿ ಮಾಡುತ್ತೆ ಅವು. ಸೊ ಸೇಮ್ ಅದೇ ರೀತಿ ರೇಖಿ ಹೀಲಿಂಗ್ ಮಾಡ್ಕೊಳ್ಳುವಾಗ ನಮ್ಮ ಒಳಗೆ ಏನಾಗುತ್ತೆ ಅಂದ್ರ ರೋಗ ನಿರೋಧಕ ಶಕ್ತಿ ಉತ್ಪತ್ತಿಯಾಗುತ್ತೆ. ಅದಾದ್ಮೇಲೆ ಬ್ರೈನ್ ನ ವೇವ್ಸ್ ಗಳಲ್ಲಿ, ನಮ್ಮ ಮೈಂಡ್ ಹೇಳ್ತೀವಿ ನೋಡ್ರಿ, ಬ್ರೈನ್ ನ ವೇವ್ಸ್ ಗಳಲ್ಲಿ ಕಾರ್ಟಿಸೋಲ್, ಸೆರೋಟೋನಿನ್, ಡೊಪಮೈನ್ ಇವೆಲ್ಲವೂ ರಿಲೀಸ್ ಆಗುತ್ತೆ ಸೆಲ್ಫ್ ಹೀಲಿಂಗ್ ಮಾಡ್ಕೊಳ್ಳುವಾಗ. ಇವೆಲ್ಲವೂ ಏನಾಗುತ್ತೆ, ರಿಲೀಸ್ ಆಗುತ್ತೆ. ಸೊ ಹಾಗಾಗಿ ರೇಖಿ ನಮ್ಮ 2ನೇ ಬ್ಯಾಚ್ ಏನಿರುತ್ತೆ ನೋಡಿ, ರೇಖಿ ಲೆವೆಲ್ 2, ನಾವು ಬೆಳಗ್ಗೆ 5 ಸ್ಟಾರ್ಟ್ ಮಾಡೋದು. ರೀಸನ್ ಏನು ಅಂದ್ರ ಆ ಟೈಮ್ ನಲ್ಲಿ ನಮ್ಮ ಬ್ರೈನ್ ನ ವೇವ್ಸ್ ಗಳಲ್ಲಿ ಹೆಚ್ಚಾಗಿ ಉತ್ಪತ್ತಿಯಾಗಿರುತ್ತೆ ಕಾರ್ಟಿಸೋಲು, ಸೆರೋಟೋನಿನು, ಡೊಪಮೈನು ಎಲ್ಲ. ಹಾಗಾಗಿ ಇಲ್ಲಿ ರೋಗ ನಿರೋಧಕ ಶಕ್ತಿ ಇದೆ ನೋಡ್ರಿ, ಅದು ಕ್ರಿಯೇಟ್ ಆಗುತ್ತೆ, ಉತ್ಪತ್ತಿ ಆಗುತ್ತೆ. ಹಾಗಾಗಿ ರೇಖಿಯಲ್ಲಿ ಆ ಶಕ್ತಿ ಇದೆ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ಮೆಡಿಕಲ್ ರಿಸರ್ಚ್ ಆಫ್ ರೇಖಿ ಅನ್ನುವಂತ UK ನ ಒಂದು ಸಂಸ್ಥೆ, ಯುನೈಟೆಡ್ ಕಿಂಗ್ಡಮ್ ನ ಒಂದು ಸಂಸ್ಥೆ, ಮೆಡಿಕಲ್ ರಿಸರ್ಚ್ ಆಫ್ ರೇಖಿ ಅನ್ನುವಂತ ಒಂದು ಸಂಸ್ಥೆಯಲ್ಲಿ 800 ಹಾಸ್ಪಿಟಲ್ಗಳು ವರ್ಕ್ ಮಾಡುತ್ತೆ. ಅಲ್ಲಿ 800 ಹಾಸ್ಪಿಟಲ್ಗಳು ವರ್ಕ್ ಮಾಡ್ತಾರೆ. ಅಂದ್ರೆ ಇಡೀ ಜಗತ್ತಿನ ಎಲ್ಲಾ ಭಾಗದಲ್ಲೂ ಸಮೇತ ರೇಖಿ ಕೆಲಸ ನಡೀತಾ ಇದೆ. ನೆನ್ಪಿಡ್ರಿ, ಎನರ್ಜಿ ಅಲ್ಲಿ ವರ್ಕ್ ಮಾಡ್ತಾ ಇದೆ. ಹಾಗಾಗಿ ಇದು ಇವತ್ತಿನ ಜ್ಞಾನ ಇಲ್ಲ, ಇದು ಸಾವಿರಾರು ವರ್ಷಗಳ ಜ್ಞಾನ ಇದೆ. ಇವತ್ತು ಅದಕ್ಕೆ ಆಧುನಿಕತೆಯ ಒಂದು ಬೆಳಕು ಸಿಕ್ಕಿದೆ, ಒಂದು ಜ್ಞಾನದ ಪರಿಧಿ ಇದೆ ನೋಡ್ರಿ, ಅದು ಹೊಸದಾಗಿ ಕ್ರಿಯೇಟ್ ಆಗ್ತಾ ಇದೆ ಅಷ್ಟೇ. ಹಾಗಾಗಿ ರೇಖಿ ಅನ್ನುವಂಥದ್ದು ಏನಿದೆ ಅಂದ್ರೆ ಪ್ರಮಾಣೀಕೃತ ಚಿಕಿತ್ಸೆ ಅನ್ನುವಂಥದ್ದನ್ನ ನೆನ್ಪಿಡ್ರಿ. ಇದು ಭ್ರಮೆ ಅಲ್ಲ, ಏನೋ ಹೇಳ್ತಾರೆ ನೋಡ್ರಿ, ಮೂಢನಂಬಿಕೆ, ಭ್ರಮೆ, ಅದು ಯಾವುದು ಅಲ್ಲ. ನಿಮ್ಗೆ ನಾಳೆ ನಾನು ಪ್ರಾಕ್ಟಿಕಲ್ ಹಾಗೆ ತೋರಿಸ್ತೀನಿ ನಿಮ್ಗೆ ನಮ್ಮೊಳಗೆ ಎನರ್ಜಿ, ರೇಖಿ ಎನರ್ಜಿ ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ. ಓಕೆನಾ? ಸೊ ನೆಕ್ಸ್ಟ್ ಬರ್ಕೋರಿ, ರೇಖೆಯ ಇತಿಹಾಸಕ್ಕೆ ಬಂದಾಗ ಡಾಕ್ಟರ್ ಮಿಕಾವೊ ಉಸುಯಿ ಅವರಿಂದ ಏನಾಯ್ತು ಅಂದ್ರೆ ಇದು ಮತ್ತೆ ಮರುಜೀವ, ಮತ್ತೆ ಆಧುನಿಕ ಜಗತ್ತಲ್ಲಿ ಅವ್ರು ಇದನ್ನ ತಗೊಂಡ್ ಬಂದ್ರು. ಈಗ ಡಾಕ್ಟರ್ ಮಿಕಾವೊ ಉಸುಯಿ ಅವರು ಜಪಾನ್ ದೇಶದ ಒಬ್ಬರು ಮಾಂಕ್ ಆಗಿರ್ತಾರೆ. ಮಾಂಕ್ ಅಂದ್ರೆ ಬುದ್ಧಿಷ್ಟ ಸನ್ಯಾಸಿಗಳವ್ರು, ಬೌದ್ಧಿಷ್ಟ. ಸೊ ಅವ್ರೊಬ್ಬರು ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇರ್ತಾರ. ಒಂದು ಸಲ ಏನಾಗುತ್ತೆ ಅಂದ್ರೆ ಕ್ಲಾಸ್ ನಲ್ಲಿ ಇರುವಂತ ಒಬ್ಬ ಹುಡುಗ ಅವ್ರಿಗೆ ಕ್ವಶನ್ ಮಾಡ್ತಾನಂತ. ಏನು ಅಂದ್ರೆ, ಇದು ಕ್ವಶನ್ ನಿಮಗೂ ನಾನ್ ಮಾಡ್ತೀನಿ, ಥಿಂಕ್ ಮಾಡ್ರಿ. ಅವ್ನು ಏನ್ ಮಾಡ್ತಾನಂದ್ರ, ನಮ್ಮ ಶರೀರದಲ್ಲಿ ರೋಗ ಉತ್ಪತ್ತಿ ಆಗುತ್ತೆ, ಎಸ್, ಹಾಗಾದ್ರ ಅದು ಹೀಲ್ ಆಗೋದಕ್ಕೂ ಏನಾದ್ರೂ ಇದ್ದಿರ್ಬೇಕಲ್ಲ, ಹೊರಗಿಂದ ಯಾಕೆ ಮಾಡ್ಕೋಬೇಕು ಚಿಕಿತ್ಸೆ, ಒಳಗಿಂದ ಯಾಕೆ ಆಗೋದಿಲ್ಲ ಅಂತ ಕೇಳ್ತಾನಂತ ಹುಡುಗ. ಈ ಒಳಗೆ ತಯಾರಾಗಿ ಜ್ವರ ಒಳಗಿಂದ ಬಂದವಂದ್ರೆ ಒಳಗಿಂದ ಸರಿ ಆಗ್ಬೇಕು, ಅವ್ರು ಹೊರಗಿಂದ ಯಾಕೆ ಟ್ಯಾಬ್ಲೆಟ್ಸ್ ಹಾಕ್ಬೇಕು, ಹೊರಗಿನ ಚಿಕಿತ್ಸೆ ಅಗತ್ಯ ಏನಿದೆ, ಒಳಗಿಲ್ವಾ ನಂಬಲ್ಲಿ ಅಂತ ಹೇಳಿ ಕೇಳ್ತಾನೆ. ಅವಾಗ ಅವ್ರಿಗೆ ಇದನ್ನು ಸತ್ಯ ಇದೆ ನೋಡೋಣ ಅಂತ ಹೇಳಿ ಮತ್ತೆ ಅವ್ರು ಆ ಹುದ್ದೆಯನ್ನ ತ್ಯಾಗ ಮಾಡಿ ಬರ್ಕೋರಿ 24 ವರ್ಷಗಳ ಕಾಲ ಸಂಶೋಧನೆ ಮಾಡ್ತಾರೆ. ರೇಖಿ ಒಂದಿನಕ್ಕೆ ಸಿಕ್ಕಿರುವಂತ ಜ್ಞಾನ ಅಲ್ಲ, 24 ವರ್ಷ ಸತತ ಅಧ್ಯಯನ ಮಾಡ್ತಾರೆ. ಭಾರತಕ್ಕೆ ಬರ್ತಾರೆ, ಎಲ್ಲ ವೇದಗಳು, ಉಪನಿಷತ್ತುಗಳು ಎಲ್ಲವನ್ನ ಸ್ಟಡಿ ಮಾಡ್ತಾರೆ. ದೊಡ್ಡ ದೊಡ್ಡ ಜ್ಞಾನಿಗಳಿಗೆ ಭೇಟಿ ಮಾಡ್ತಾರ. ಪ್ರತಿಯೊಂದನ್ನ ಅಧ್ಯಯನ ಮಾಡಿದ್ಮೇಲೆ ಪುನಃ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಜಪಾನ್ ದೇಶದ ಒಂದು ಕುರುಮಾ ಅನ್ನುವಂತ ಒಂದ್ ಬೆಟ್ಟ ಇರುತ್ತೆ, ಬರ್ಕೋರ್ಬೇಕಾದ್ರೆ ಕುರುಮ, ಆ ಬೆಟ್ಟದಲ್ಲಿ ಕುಂತು ತಪಸ್ ಮಾಡ್ತಾರೆ 21 ದಿನಗಳ ಕಾಲ. ಆ ತಪಸ್ಸಿನ ನಂತರ ಅವ್ರಿಗೆ ಬೆಳಕಿನ ದರ್ಶನ ಆಗುತ್ತೆ. ಆ ಬೆಳಕೆ ನಾವು ರೇಖಿ ಅಂತ ಹೇಳಿ ಕರಿತೀವಿ. ಆ ಬೆಳಕಿಗೆ ಲೈಟ್ ಅಂತೀವಲ್ಲ, ಆ ಲೈಟ್ ನ ದರ್ಶನ ಆಗುತ್ತೆ, ಅದಕ್ಕೆ ನಾವು ರೇಖಿ ಅಂತ ಕರಿತೀವಿ. ಇದು ಮೊದಲನೇ ಸಲ. ಅದಾದ್ಮೇಲೆ 2ನೇ ಸಲ ಮತ್ತೆ ಅವರು ತಪಸ್ ಮಾಡಿದಾಗ ಅವ್ರಿಗೆ ಆ ಬೆಳಕಿನಲ್ಲೇ ಸಿಂಬಲ್ಸ್ ಗಳು ಪ್ರಕಟ ಆಗಿರುತ್ತೆ, ಸಂಕೇತಗಳು. ಸೊ ಈಗ ಸಂಕೇತಗಳು ಏನ್ ವರ್ಕ್ ಮಾಡುತ್ತೆ, ಅವು ಬಹಳ ಸ್ಪೀಡ್ ಆಗಿ ಚಿಕಿತ್ಸೆ ಮಾಡೋದಕ್ಕೆ ಸಪೋರ್ಟ್ ಮಾಡುತ್ತೆ. ಸ್ಪೀಡ್ ಆಗಿ. ನಾವು ಸಣ್ಣವರಿದ್ದಾಗ ಮನೆಯಲ್ಲಿ ಲ್ಯಾಂಡ್ ಲೈನ್ ಮೊಬೈಲ್ ಇರ್ತೀವಿ, ಯಾರ್ಯಾರಿಗೆ ಗೊತ್ತಿದೆ ನೋಡಿದ್ರಿ ಲ್ಯಾಂಡ್ ಲೈನ್ ಮೊಬೈಲ್? ಲ್ಯಾಂಡ್ ಲೈನ್ ಕಿಂತ ಮುಂಚೆ ಹಿಂಗ್ ರಿಂಗ್ ಮಾಡೋ ಮೊಬೈಲ್ ಹಿಂಗ್ ಇದ್ದು ಫೋನ್ಗಳು ಹಿಂಗ್ ಸುತ್ತ ಹಾಕ್ಬೇಕು. 0 ಇದ್ರು ಪೂರ ಸುತ್ತ ಹಾಕ್ಬೇಕು, 0 8 ಇದ್ರು ಪೂರ ಸುತ್ತ ಮಾಡಿ 8 ಮಾಡ್ಬೇಕು. ಇಂಥದ್ ನೋಡಿದ್ರಿ? ಈಗ
ನಮ್ ಮೊಬೈಲ್ ಅಲ್ಲಿ ನಂಬರ್ ಹೊಡಿಯೋದ್ ಬೇಕಾಗಲ್ಲ. ಒಂದ್ಸಲ ಅವ್ರ ನಂಬರ್ ಸೇವ್ ಮಾಡಿದ್ರೆ ಸಾಕು. ಎಸ್ ಅಂತ ನೀವು ಒಂದ್ ಟೈಪ್ ಮಾಡಿದ್ರೆ ಸಾಕು, ಎಸ್ ಇದ್ದವ್ರದ್ದು ಅಷ್ಟು ಮಂದಿ ತೆಗಿತದ. ನೀವು ಖಾಲಿ ಹೆಸರು ಹೊಡೆದ್ರೆ ಸಾಕು, ನಂಬರ್ ಹೊಡಿಯೋದೇ ಬೇಕಾಗಿಲ್ಲ. ಅಪ್ಗ್ರೇಡ್ ಆಗಿದೆನಾ? ಹೀಗ್ ಸುತ್ತ ಹೊಡೆಯೋದ್ ಬಿಟ್ಟು ಈಗ ಓನ್ಲಿ ಹೆಸರಿಗೆ ಬಂದಿವಿ. ಸೇಮ್ ಅದೇ ರೀತಿ ರೇಖೀಯ ಸಿಂಬಲ್ಸ್ ಗಳನ್ನ ಬಳಸಿ ಚಿಕಿತ್ಸೆ ಮಾಡೋದ್ರಿಂದ ಬಹಳ ಬೇಗ ಎನರ್ಜಿ ಕನೆಕ್ಟ್ ಆಗುತ್ತೆ. ನೀವು ಸಿಂಬಲ್ಸ್ ಗಳನ್ನ ಯೂಸ್ ಮಾಡಲ್ದೇನೆ ಏನಾದ್ರೂ ರೇಖಿ ಲೆವೆಲ್ 1 ಅಲ್ಲಿ ಸಿಂಬಲ್ಸ್ ಬರೋದಿಲ್ಲ, ಬರೀ ನಿಮ್ ಹೀಲಿಂಗ್ ಇರುತ್ತೆ, ಚಿಕಿತ್ಸೆ ಕೊಡ್ತೀವಿ ಅಷ್ಟೇ. ಮತ್ತೆ ದೀಕ್ಷೆನೂ ಇರುತ್ತೆ. ನೀವೆಲ್ಲರೂ ಪುಣ್ಯವಂತರಿದ್ರಿ, ರೇಖಿ 1 ಅಲ್ಲೇ ನಿಮ್ಗೆ ದೀಕ್ಷೆ ಇದೆ. ನಮ್ಗೆ 2, 3 ಆದ್ರೂ ದೀಕ್ಷೆ ಸಿಗ್ಲಿಲ್ಲ. ಆ ಟೈಮೇ ಹಂಗೆ ಇತ್ತು ಬಿಡ್ರಿ. ಬಟ್ ಹಾಗಾಗಿ ಇಲ್ಲೇನಾಗುತ್ತೆ ಅಂದ್ರೆ ಸಿಂಬಲ್ಸ್ ಗಳು ನಿಮ್ಗೆ ಅತಿ ವೇಗವಾಗಿ ನಿಮ್ ಜೊತೆಗೆ ಕನೆಕ್ಟ್ ಆಗುತ್ತೆ. ಎಕ್ಸಾಂಪಲ್ ನೋಡ್ರಿ, ನನ್ಗೆ ಬೀದರ್ಲಿಂದ ಬೆಂಗಳೂರಿಗೆ ಹೋಗೋದಿದೆ. ನಮ್ಮ ನೇತ್ರಾವತಿ ಅಮ್ಮ ಹೋಗಿ ಭೇಟಿ ಮಾಡಿ ಬರೋದಿದೆ ಅಂತ ಹೇಳ್ಬಿಟ್ಟು ನಾನು ಎಷ್ಟು ರೀತಿನಿಂದ ಹೋಗ್ಬೋದು ಅವ್ರ ಹತ್ರ ಹೇಳ್ರಿ? ಬಸ್ಲಿಂದ ಹೋದ್ರ 12 ತಾಸು ಬೇಕು. ನಾನು ರಾತ್ರಿ ಕುಂತ್ರ ಬೆಳಿಗ್ಗೆ ಇಳಿತೀನಿ. ಟ್ರೈನಿಗೆ ಹೋದ್ರೆ ಮತ್ತೆ ಒಂದ್ 2 ತಾಸು ನನ್ಗೆ ಎಕ್ಸ್ಟ್ರಾ ತಗೊಂಡಿರ್ತದೆ. ಅಥವಾ ನಾನು ಕಾರ್ಲಿಂದ ಹೋದಂದ್ರೆ 10 ತಾಸ್ನಾಗ ಹೋಗ್ತೀನಿ, ಸ್ವಲ್ಪ ಕಡಿಮೆ. ಒಂದ್ ವೇಳೆ ಫ್ಲೈಟಿಗೆ ಹೋದ್ರೆ 1 hour ನಲ್ಲಿ ಹೋಗಿರ್ತೀನಿ. ಒಂದೇ ತಾಸ್ನಾಗ ನಾನು ಅವ್ರ ಹತ್ರ ಹೋಗಿ ಮುಟ್ತೀನಿ. ಸೇಮ್ ಅದೇ ರೀತಿ ರೇಖಿ ಲೆವೆಲ್ 1 ಇದೆ ನೋಡ್ರಿ, ಅದು ಸುದೀರ್ಘ ಚಿಕಿತ್ಸೆ ನಡೆಯುತ್ತೆ. ಬರ್ಕೋರಿ ನೀವು. ಟೈಮ್ ಹೆಚ್ಚಿಗೆ ಬೇಕು, ಸಮಯ ಜಾಸ್ತಿ ಕೊಡ್ಬೇಕು, ಫೀಲಿಂಗ್ಸ್ ಜಾಸ್ತಿ ಬೇಕು ನಿಮಗೆ ರೇಖಿ ಲೆವೆಲ್ 1. ಅದಾದ್ಮೇಲೆ ರೇಖಿ ಲೆವೆಲ್ 2 ಬರ್ತೀವಿ ನೋಡ್ರಿ, ಅಲ್ಲಿ ನಿಮ್ಗೆ ಸಿಂಬಲ್ಸ್ ಗಳು ವರ್ಕ್ ಮಾಡುತ್ತೆ. ಸಂಕೇತಗಳ ಜೊತೆಗೆ ಅಂದ್ರೆ ಫ್ಲೈಟ್ ನಲ್ಲಿ ಕೂಡ್ತೀರಿ ನೀವು. 2ನೇ ಇದಕ್ ಬಂದಾಗ ಬಹಳ ಬೇಗ ಕನೆಕ್ಟ್ ಆಗೋ ಪವರ್ ಬರುತ್ತೆ. ಮತ್ತೆ ರೇಖಿ ಲೆವೆಲ್ 3 ಇದೆ ನೋಡ್ರಿ, ಅದು ಮಾಸ್ಟರ್ ಕೋರ್ಸ್ ಅಂತ ಇರುತ್ತೆ. ಮಾಸ್ಟರ್ ಕೋರ್ಸ್ ಅಂದ್ರೆ ನೀವು ಇನ್ನೊಬ್ರಿಗೆ ಡಿಸ್ಟನ್ಸ್ ಹೀಲಿಂಗ್ ಅನ್ನ ಮಾಡ್ಬೋದು. ಡಿಸ್ಟನ್ಸ್ ಅಂದ್ರೆ ನೀವ್ ಇಲ್ಲಿದ್ರಿ, ಅವ್ರು ಅಮೆರಿಕಾದಲ್ಲಿದ್ದಾರೆ, ಅವ್ರದೊಂದು ಫೋಟೋ ಇದ್ರೆ ಸಾಕು ಮೊಬೈಲ್ ಅಲ್ಲಿ, ನೀವು ಅವ್ರಿಗೆ ಹೀಲಿಂಗ್ ಕೊಡ್ಬೋದು. ಅದು ರೇಖಿ ಲೆವೆಲ್ 3 ನಲ್ಲಿ ಬಂದಾಗ ಡಿಸ್ಟನ್ಸ್ ಹೀಲಿಂಗ್ ಬರುತ್ತೆ. ಮತ್ತೆ ರೇಖಿ ಲೆವೆಲ್ 4 ಬಂದಾಗ ನೀವು ಗ್ರ್ಯಾಂಡ್ ಮಾಸ್ಟರ್ಶಿಪ್ ಸಿಗುತ್ತೆ ನಿಮ್ಗೆ. ನೀವು ನಾನ್ ಯಾವ ರೀತಿ ಕ್ಲಾಸ್ ಅನ್ನ ಮಾಡ್ತಾ ಇದ್ದೀನಿ ರೇಖಿದು, ಆ ರೀತಿ ನೀವು ಸಮೇತ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿ ವಿತ್ ಸರ್ಟಿಫೈಡ್ ನೀವು ಕೋರ್ಸ್ ಗಳನ್ನ ಲಾಂಚ್ ಮಾಡಬಹುದು. ಇಲ್ಲಿ ನಿಮ್ಗೆ ಯೂನಿವರ್ಸಲ್ ಹೀಲಿಂಗ್ ಬರುತ್ತೆ ರೇಖಿ ಲೆವೆಲ್ 4 ಅಲ್ಲಿ. ಯೂನಿವರ್ಸಲ್ ಅಂದ್ರ ಲಿವಿಂಗ್, ನಾನ್ ಲಿವಿಂಗ್ ಅಂದ್ರು ಸಜೀವಿಗಳಿಗೂ, ನಿರ್ಜೀವಿಗಳಿಗೂ, ಪ್ರಾಣಿಗಳಿಗೂ, ಪಕ್ಷಿಗಳಿಗೂ, ಪ್ರಕೃತಿಗೂ ಎಲ್ಲರಿಗೂ ಹೀಲಿಂಗ್ ಮಾಡೋದು ಬರುತ್ತೆ ನಿಮ್ಗೆ ರೇಖಿ ಲೆವೆಲ್ 4 ಬಂದಾಗ. ಇದು ಸ್ಟೆಪ್ ಬೈ ಸ್ಟೆಪ್. ಸೊ ರೇಖಿ ಲೆವೆಲ್ 1 ಬಂದಾಗ ನಮ್ಗೆ ಸ್ವಯಂ ಚಿಕಿತ್ಸೆ ಇದೆ ನೋಡ್ರಿ, ಅದು ಮಿನಿಮಮ್ 30 ಮಿನಿಟ್ಸ್ ಬೇಕು, 30 ನಿಮಿಷ ಬೇಕು. ಡೈಲಿ ಮಾಡ್ಕೊಳ್ಬೇಕು ನೀವು, 30 ನಿಮಿಷ ಬೇಕು ನಿಮ್ಗೆ. ಅದೇ ರೇಖಿ ಲೆವೆಲ್ 2 ಬಂದಾಗ ನೀವು 21 ಮಿನಿಟ್ಸ್ ಬೇಕಾಗುತ್ತೆ, ಸಮಯ ಕಡಿಮೆ ಐತೆ. ನೀವು 3 ಮತ್ತೆ 4 ಬಂದಾಗ ಓನ್ಲಿ 8 to 9 ಮಿನಿಟ್ಸ್ ನಲ್ಲಿ ಮುಗಿಯುತ್ತೆ. 8 ರಿಂದ 9 ನಿಮಿಷ. ಬರ್ತಾ ಬರ್ತಾ ನೀವು ಏನಾದ್ರೂ ಬಹಳ ಎಕ್ಸ್ಪರ್ಟ್ ಆದ್ರೆ 2 ನಿಮಿಷದಲ್ಲಿ ಹೀಲಿಂಗ್ ಮಾಡ್ಬೋದು, ಚಿಕಿತ್ಸೆಯನ್ನ ಕೊಡ್ಬೋದು. ಈಗ ನಾನು 2 ರಿಂದ 3 ನಿಮಿಷದಲ್ಲೇ ಮಾಡ್ತೀವಿ. ನಮ್ಮಲ್ಲಿ ಹೀಲಿಂಗ್ ಎಲ್ಲ ಫೋಟೋಸ್ಗಳು ಬಂದಿರ್ತಾವ್ರು, ಡೈಲಿ ಬರ್ತಾನೆ ಇರುತ್ತೆ ನಮ್ಮ ಹತ್ರ. ನಾವ್ ಅದನ್ನ ಮಾಡ್ತೀವಿ, ರಿಸಲ್ಟ್ 100ಕ್ಕೆ 100 ಬರುತ್ತೆ. ರೀಸನ್ ಏನು ಅಂದ್ರೆ ರಿಸಲ್ಟ್ ಕೊಡೋರು ನಾವಿರೋದಿಲ್ಲ, ರಿಸಲ್ಟ್ ಅಲ್ಲಿಂದ ಬರುತ್ತೆ. ನಾವಿಲ್ಲಿ ಕೇವಲ ಚಾನಲ್ ಆಗಿ ಮಾತ್ರ ವರ್ಕ್ ಮಾಡ್ತೀವಿ. ಸೊ ಹಾಗಾಗಿ ಇದು ಒಂದು ಬಿಸ್ನೆಸ್ ಅಲ್ಲ, ದಯವಿಟ್ಟು ಎಲ್ಲರೂ ತಲೆಯಾಗಿ ಇಟ್ಕೋಬೇಡ್ರಿ. ಮೇಡಮ್ ಏನೋ ಟ್ರೈನರ್ ಇದ್ದಾರೆ, ಅವ್ರದ್ದು ಒಂದು ಬಿಸ್ನೆಸ್ ನಡೀತಾ ಇದೆ. ನೋ, ಬಿಸ್ನೆಸ್ ಅಲ್ಲ ರೇಖಿ ನಮ್ದು ಸೇವೆ ಇದೆ. ಒಂದ್ ವೇಳೆ ಹಂಗ್ ಬಿಸ್ನೆಸ್ ಇರ್ತಿತ್ತಂದ್ರ ನೀವೆಲ್ಲರೂ 1,000 ಕಟ್ಬೋದಿತ್ತಲ್ಲ. ನನ್ಗೆ ಯಾರ್ಯಾರು ರೆಡಿ ಇದ್ರಿ 1,000 ಆಟೋಮೆಟಿಕ್ ಯಾರು ಕಟ್ಬೋದು. ರೇಖಿ ಲೆವೆಲ್ 1 ಕಲ್ಸ್ಲತೀನಿ 1,000 ಕಟ್ಟೋದೇನು, 1,000 ಕಟ್ರಿ ಇವತ್ತು 1,03,000 ರೂಪಾಯಿ ಬರ್ತೀವಿ ನನ್ನ ಅಕೌಂಟಿಗೆ. ಗೊತ್ತಿರ್ಲಿ ನಿಮ್ಗೆ. ಆದ್ರೆ ಇದು ನಮ್ದು ಸೇವೆ ಇದೆ, ನಮ್ದು ಟೀಮ್ ಇದೆ, ನಾವು ವರ್ಕ್ ಮಾಡ್ತೀವಿ. ಮತ್ತೆ ನಾನ್ ಬಹಳ ಠೋಕರ್ ತಿಂದಿನಿ. ಠೋಕರ್ ಅಂದ್ರೆ ಗೊತ್ತಾ? ಬಹಳ ಹೋರಾಟ ಮಾಡೀನಿ ರೇಖಿ ಕಲಿಯೋದಕ್ಕೆ. ನಮ್ ಸರಿಯಾಗಿ ಮಾರ್ಗದರ್ಶನ ಅದು ಇದು ಏನು ಸಿಗ್ಲಿಲ್ಲ, ಅವಳ ಸಮಯ ಹಂಗೆ ಇತ್ತು. ಬಟ್ ಇವತ್ ನಮ್ಮ ಉದ್ದೇಶ, ನಮ್ಮ ನಿವೇದಿತಾ ಹೂಗಾರ್ ಟ್ರೈನರ್ಸ್ ಅಕಾಡೆಮಿಯ ಉದ್ದೇಶ ಏನು ಅಂದ್ರ ಮನೆಗೂ ಸಮೇತ ಒಬ್ಬ ರೇಖಿ ಮಾಸ್ಟರ್ನ ರೆಡಿ ಮಾಡ್ಬೇಕಂತ ನಮ್ಮ ಉದ್ದೇಶ ಇದೆ. ಪ್ರತಿಯೊಂದ್ ಮನೇಲಿ ಒಬ್ಬರು ಇರ್ಬೇಕಲ್ಲಿ. ಅವಾಗ ನೀವು ಸಣ್ಣ ಪುಟ್ಟದಕ್ಕೆಲ್ಲ ಹಾಸ್ಪಿಟಲ್ಗೆ ಹೋಗೋದಿದೆ ನೋಡ್ರಿ, ಅದು ತಪ್ಪುತ್ತೆ ನಿಮ್ಗೆ. ಟೆನ್ಷನ್ ಮಾಡ್ಕೊಳ್ಳೋ ತಪ್ಪುತ್ತೆ. ಹೈಪರ್ ಆಗಿರ್ತೀರಿ ನೋಡ್ರಿ, ಅದು ನಿಮ್ದು ತಪ್ಪುತ್ತೆ. ಏನು ಡಿಪ್ರೆಷನ್, ಎಂಗ್ಸೈಟಿ, ಮತ್ತೊಂದ್ ಏನೇ ಬರುತ್ತೆ, ನಿಮ್ಮ ಹತ್ರ ಒಂದ್ ಸಿಂಬಲ್ ಇರುತ್ತೆ. ನೀವು ಸ್ವಯಂ ಹೀಲಿಂಗ್ ಮಾಡ್ಕೊಳ್ಬೇಕು, ಇಲ್ಲ ಅಂದ್ರೆ ಅವ್ರಿಗೆ ಹೀಲಿಂಗ್ ಮಾಡ್ಬೇಕು. ಮತ್ತೆ ಅವ್ರು ನಿಮ್ ಎದುರಿಗೆ ಕೂಡ್ಬೇಕಂತೂ ಎಲ್ಲ, ಅವ್ರು ಎಲ್ಲಿ ಬೇಕಾದಲ್ಲಿ ಕೂಡ್, ನೀವು ಮನೆಯಲ್ಲೇ ಕುಂತ ಅವ್ರನ್ನ ಕಂಟ್ರೋಲ್ ಮಾಡ್ಬೇಕು. ಹಾಗಾಗಿ ಸೈಕಿಕ್ ಅಂದ್ರೆ ಮಾನಸಿಕವಾಗಿರುವಂತಹ ಸಮಸ್ಯೆಗಳಿಗೂ ಸಮೇತ ರೇಖಿಯಲ್ಲಿ ಏನಿದೆ ಅಂದ್ರೆ ಪರಿಹಾರ ಇದೆ. ನೀವು ಕೆಲವೊಂದು 1 ನಿಮಿಷ ನಿಮ್ಗೊಂದಿದೆ ಶೇರ್ ಮಾಡಿ ತೋರಿಸ್ತೀನಿ, ವೇಟ್ ಮಾಡಿ. ಇಲ್ಲಿ ಒಂದು ವಿಡಿಯೋ ಇದೆ ನೋಡ್ರಿ ನೀವು, ಇದು ಇವತ್ತಿಗೂ ವರ್ಕ್ ಮಾಡ್ತಾ ಇದೆ.
ಇಲ್ಲಿ ಒಬ್ಬ ಮಹಿಳೆ 15 ನಂಬರ್ದ ಒಂದು ಗೊಂಬೆ ಇದೆ, ಗೊಂಬೆಗೆ ಸೂಜಿ ಚುಚ್ತಾ ಇದ್ದಾಳೆ. ಅದು ಎಲ್ಲಿ ಪ್ರಭಾವ ಬೀರ್ತಾ ಇದೆ ನೀವು ಗಮನಿಸ್ರಿ. ಸೊ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂಡಿನಿ. ಅದು ಮತ್ ನಮ್ ದೇಶದಲ್ಲಿ ಇಲ್ಲ, ನಮ್ಮಲ್ಲಿನ ನಂಬ್ತೀವಿ ನಾವು ಮಾಟ ಮಂತ್ರ ಅದು ಇದು, ಬೇರೆ ದೇಶದವ್ರು ನಂಬೋದಿಲ್ಲ, ಆದ್ರೂ ಅಲ್ಲಿ ವರ್ಕ್ ಮಾಡ್ತಾ ಇದೆ. ಸೊ ಹಾಗಾಗಿ ಈಗ ಬರ್ಕೋರಿ, ಈ ಯೂನಿವರ್ಸ್ ನಲ್ಲಿ, ಈ ಜಗತ್ತಿನಲ್ಲಿ ಪಾಸಿಟಿವ್ ಎನರ್ಜಿನು ವರ್ಕ್ ಮಾಡುತ್ತೆ, ನೆಗೆಟಿವ್ ಎನರ್ಜಿನು ವರ್ಕ್ ಮಾಡುತ್ತೆ. ಹಾಗಾಗಿ ದೇವ್ರು ಎಷ್ಟು ಸತ್ಯ ಇದ್ದ ನೋಡ್ರಿ, ದೆವ್ವಗಳು ಅಷ್ಟೇ ಸತ್ಯ ಇವೆ. ಒಳ್ಳೇದೆಷ್ಟು ಸತ್ಯ ಇದೆ ನೋಡ್ರಿ, ಅದ್ರ ವಿರುದ್ಧ ಕೆಟ್ಟದ್ದು ಅಷ್ಟೇ ಸತ್ಯ ಇದೆ. ಈಗ ನಮಗೆ ಎಕ್ಸಾಂಪಲ್, ನಮ್ಗೆ ಕೆಟ್ಟದರ ವಿರುದ್ಧ ಹೋರಾಟ ಮಾಡೋದ್ ಸಾಧ್ಯ ಇದೇನ್ ಹೇಳ್ರಿ? ಯಾರ್ಯಾರು ಕೆಟ್ಟವ್ರು ಅವ್ರಿಗೆಲ್ಲ ನಡ್ರಿ ತಲವಾರ್ ತಗೊಂಡ್ ಮಾಡಮ್, ಏನಾಕಾಗಲ್ಲ ಒಂದ್ಸಲ, ಹಂಗ್ ಸಾಧ್ಯ ಇದೆ? ನೋ. ಈಗ ನಮ್ಮಲ್ಲಿ ಇರುವಂತ ಆಪ್ಷನ್ ಏನು ಅಂದ್ರೆ, ನಮಗೆ ನಾವು ಸುರಕ್ಷಿತವಾಗಿ ಇಟ್ಕೊಳ್ಬೇಕು, ಇದು ರೇಖೆಯಿಂದ ಸಾಧ್ಯ ಇದೆ. ಹಾಗಾಗಿ ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ, ಇವೆರಡು ಎನರ್ಜಿ, ಒಂದ್ ಪಾಸಿಟಿವ್ ಎನರ್ಜಿ, ಒಂದ್ ನೆಗೆಟಿವ್ ಎನರ್ಜಿ. ನನ್ನ ಪಾಸಿಟಿವ್ ಎನರ್ಜಿ ಏನಾದ್ರೂ ಕಡಿಮೆ ಆದಾಗ ನೆಗೆಟಿವ್ ಎನರ್ಜಿ ಏನಾಗುತ್ತೆ ಅಂದ್ರೆ ಜಾಸ್ತಿ ಆಗಿ ಇದಕ್ಕದು ಹಾವಿ ಆಗುತ್ತೆ, ಇದಕ್ಕದು ಟೆನ್ಷನ್ ಕೊಡುತ್ತೆ. ಸೊ ಅದೇ ರೀತಿ ನಮ್ಗೆ ಮಾಟ ಮಂತ್ರ ಆಗೋದು ಅಥವಾ ತಂತ್ರ ವಿದ್ಯೆಗಳು ಆಗೋದು, ಯಾರೋ ಏನೇನೋ ಮಾಡ್ತಿರ್ತಾರ. ರೀಸನ್ ಏನು ಅಂದ್ರ ನಮ್ಮ ಒಳಗೆ ಪಾವರ್ ಇದೆ ನೋಡ್ರಿ, ಎನರ್ಜಿ ಇದೆಲ್ಲ ಅದು ಕಡಿಮೆ ಆಗಿರುತ್ತೆ. ಆ ಕಡಿಮೆ ಆದಾಗ ಏನಾಗುತ್ತೆ ಅಂದ್ರೆ ಹೊರಗಿನ ಶಕ್ತಿ ಏನ್ ಮಾಡುತ್ತೆ ಅಂದ್ರ ನಮ್ಗೆ ಸಮಸ್ಯೆ ಮಾಡುತ್ತೆ. ನೀವ್ ಯಾವಾಗ ಸ್ಪಿರಿಚುವಲ್ ಕನೆಕ್ಟ್ ಆಗಿರ್ತ್ರಿ, ಎಕ್ಸಾಂಪಲ್ ಇದು ನೆಗೆಟಿವ್ ಎನರ್ಜಿ, ಇದು ಪಾಸಿಟಿವ್, ನೀವು ಪಾಸಿಟಿವ್ ಆಗಿ ಹೈ ಲೆವೆಲ್ಗೆ ಬಂದಾಗ ಇದು ಆಟೋಮೆಟಿಕ್ ಏನಾಗುತ್ತೆ ಅಂದ್ರೆ ಸೈಲೆಂಟ್ ಆಗುತ್ತೆ. ಸೊ ಹಾಗಾಗಿ ರೇಖಿ ಯಾರ್ ಮನೆಯಲ್ಲಿ ಕಲ್ತೀರಿ, ಯಾರ್ ಮನೆಯಲ್ಲಿ ಇದ್ರೆ ಅವ್ರ ಮನೇಲಿ ಮಾಟ ಮಂತ್ರ 100% ಆಗೋದಿಲ್ಲ, ಅದ್ ಎನರ್ಜಿನೇ ಬರೋದಿಲ್ಲ ಅವ್ರ ಹತ್ರ, ಅದು ಒಂದ್ ಪವರ್ ಬರುತ್ತೆ. ಸೊ ಹಾಗಾಗಿ ನಿಮ್ಗೆಲ್ಲರಿಗೆ ಹೇಳೋದು ಏನು ಅಂದ್ರ, ನಿಮ್ಮ ಒಳಗಿನ ಶಕ್ತಿಯನ್ನ ನೀವು ಗುರುತಿಸಿ ನೀವೇ ಸ್ವಯಂ ವೈದ್ಯರಾಗಿ ಚಿಕಿತ್ಸೆ ಮಾಡ್ಕೊಳ್ಳುವಂತ ಪದ್ಧತಿ ಇದೇ ರೇಖಿ ಪದ್ಧತಿ ಇದೆ. ಇಲ್ಲಿ ಯಾರು ಎರಡನೇದು ಯಾರು ಇರಲ್ಲ, ಮೀಡಿಯೇಟರ್ ಯಾರು ಇಲ್ಲ. ಇಲ್ಲಿ ನಾನು ಇರ್ತೀನಿ, ನಾನು ಕೇವಲ ನಿಮ್ಗೆ ಸಪೋರ್ಟ್ ಮಾಡೋದಷ್ಟೇ, ನನ್ನಿಂದ ಶಕ್ತಿ ಬರ್ತದ ಹಂಗೂ ತಿಳ್ಕೊಬೇಡ್ರಿ. ಯಾರು ಹಿಂಗ್ ಅನ್ಬೇಡ್ರಿ. ನಂಗೆ ಕೆಲವ್ರು ಮೆಸೇಜ್ ಹಾಕ್ತಾರ, ಮೇಡಮ್ ಅದು ಸಮಸ್ಯೆ ಆಯ್ತು, ನಾನಂತೀನಿ ನಾನೇನ್ ಸಾಯಿಬಾಬಾ ಇದ್ದೀನಿ ಇಲ್ಲಿ ನಿಂಗ್ ಕೈ ಮಾಡತೀನಿ ಒಳ್ಳೇದಾಗುತ್ತೆ? ನೋ, ನಾನು ಮೆಡಿಟೇಷನ್ ಮಾಡ್ತೀನಿ, ನಾನು ಹೀಲಿಂಗ್ ಮಾಡ್ಕೊಳ್ತೀನಿ, ನಂದು ವರ್ಕ್ ಆಗುತ್ತೆ, ನೀವು ಮಾಡ್ರಿ ನಿಮ್ಗೂ ವರ್ಕ್ ಆಗುತ್ತೆ ಅಂತಿನ. ನಮ್ಗೆ ಹೇಳ್ತಾರ ಮೇಡಮ್ ದುಡ್ಡು ಹಾಕ್ತಿವಿ ಹೀಲಿಂಗ್ ಮಾಡ್ರಿ, ನಾನಂತೀನಿ ಎಷ್ಟು ಸಲ ದುಡ್ಡು ಹಾಕಿ ಹೀಲಿಂಗ್ ಮಾಡಿಸ್ಕೊಳ್ತ್ರಿ? ನೀವ್ ಕಲೀರಿ ಅಂತಿನ. ನೀವ್ ಎನರ್ಜಿ ಜೊತೆ ಕನೆಕ್ಟ್ ಆಗ್ರಿ, ನೀವ್ ಒಂದ್ಸಲ ಚಂದ್ ಬಿಲ್ಡ್ ಆದ್ರಿ, ನೀವು ಸಕ್ಸಸ್ ಆದ್ರ ನೀವೇ 100 ಜನರಿಗೆ ಕಲಿಸ್ಬೋದಲ್ಲ. ಆ ರೀತಿ ಬೆಳೆಸೋದಿದೆ ನಂಗೆ ರೇಖಿ ಟ್ರೈನರ್ಸ್ ಗಳನ್ನ ಹೆಚ್ಚು ಮಾಡೋದಿದೆ, ರೇಖಿ ಟ್ರೈನರ್ ಗಳು ಜಾಸ್ತಿ ಆಗ್ಬೇಕು. ಅವಾಗ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಸಮಾಜದಲ್ಲಿ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಮತ್ತೆ ಇದೆಲ್ಲವೂ ನಮ್ ದೇಶದಲ್ಲಿ ನಡೆದು ಬಂದಿದ್ದೇ ಇದೆ. ನಾವು ಬಾಲ್ಯದಲ್ಲಿ ಇದ್ದಾಗ ಹಕೀಮರು ಅಂತ ಹೇಳಿ ಇದ್ದಿರ್ತೀರಿ ನಮ್ಮ ಊರಲ್ಲಿ, ನಮ್ ಭಾಗದಲ್ಲಿ ಬಹಳ. ಅವ್ರು ಏನ್ ಮಾಡ್ತಿಲ್ಲ, ಒಂದ್ ತಾಯ್ತ ಹಾಕಿ ನೀರ್ ಮಂತ್ರಸ್ಕೊಟ್ರು ಸಾಕು, ಆರಾಮಾಗ್ತಿತ್ತು. ವಾಟರ್ ಹೀಲಿಂಗ್ ಟೆಕ್ನಿಕ್ ರೇಖೆಯಲ್ಲೇ ಬರುತ್ತೆ ಅದು. ನೀರಿಗೆ ಯಾವ ರೀತಿ ಹೀಲ್ ಮಾಡಿ ಕುಡಿಬೇಕು, ಉಸಿರಾಡೋ ಗಾಳಿ ಇದೆ ನೋಡ್ರಿ, ಏರ್ ಮ್ಯಾನಿಫೆಸ್ಟೇಷನ್ ಯಾವ ರೀತಿ ಮಾಡ್ಬೇಕು, ಫೈರ್ ಎಲಿಮೆಂಟ್ ಜೊತೆಗೆ ಯಾವ ರೀತಿ ಕನೆಕ್ಟ್ ಆಗ್ಬೇಕು, ಎಲ್ಲವೂ ರೇಖೆಯಲ್ಲಿ ಬರುತ್ತೆ. ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಇದೆ, ಇದೆಲ್ಲಾನು ನೀವು ಕಲಿಬೇಕು. ಓಕೆನಾ? ಸೊ ಇವತ್ತು ಏನೇನ್ ಕಲ್ತೀವಿ ಅಂತ ಒಂದ್ಸಲ ರಿಪೀಟ್ ಮಾಡ್ರಿ, ಟೈಪ್ ಮಾಡ್ರಿ. ಯಾರಾದ್ರೂ ಸ್ವಲ್ಪ ಲೇಟ್ ಮಾಡಿ ಬಂದಿರ್ತಾರ, ಮತ್ತೆ ಎಲ್ಲಾರಿಗೆ ಹೇಳೋದು 105 ಜನರಿಗೆ ನಾಳೆ ನೀವು ಸಮಯಕ್ಕೆ ಸರಿಯಾಗಿ ಒಳಗ್ ಬರ್ಲಿಲ್ಲ, ನಾವೇನ್ ಮಾಡ್ತೀವಿ ಅಂದ್ರ 75 ಮೆಂಬರ್ಸ್ ಆದ್ಮೇಲೆ ನಮ್ಮ ಲಿಂಕ್ ಅನ್ನ ಕ್ಲೋಸ್ ಮಾಡ್ತೀವಿ. ನನ್ಗೆ ಡೈಮಂಡ್ಸ್ ಬೇಕು, ಮಾರ್ಕೆಟ್ ಬೇಕಾಗಿಲ್ಲ ನನ್ಗೆ ಗೊತ್ತಿದೆ ಯಾವಾಗ್ಲೂ ಡೈಮಂಡ್ಸ್ ಗಳ ಸಂಖ್ಯೆ ಕಡಿಮೆ ಇರುತ್ತೆ. 75 ದಾಟಿದ್ರ ನಮ್ಮ ಲಿಂಕ್ ಕ್ಲೋಸ್ ಆಗುತ್ತೆ. ಹಾಗಾಗಿ ನಾಳೆ ಕರೆಕ್ಟ್ 8 ಗಂಟೆಗೆ ಒಳಗ್ ಬರ್ಬೇಕು ನೀವು. 8ಕ್ಕಿಂತ 15 ನಿಮಿಷ ಕಡಿಮೆ ಇರ್ಲಕ್ಕಾಗಿ ನಾವು ಕಳ್ಸಿರ್ತೀವಿ. ಅದ್ರ ನಂತರ ನಾವು ಕ್ಲೋಸ್ ಮಾಡಿದ್ರೆ ಒಳಗ್ ಬರೋ ಆಪ್ಷನ್ ಇಲ್ಲ, ಮತ್ತೆ ರೆಕಾರ್ಡಿಂಗ್ ಕೊಡೋಂಗಿಲ್ಲ. ಓಕೆನಾ? ಎಸ್. ಸೊ ಟೈಪ್ ಮಾಡ್ರಿ, ಇವತ್ತು ಏನೇನ್ ಕಲ್ತೀರಿ ಬೇಗ. ಎಸ್. ಹಾ, ಹಿಸ್ಟ್ರಿ ಆಫ್ ರೇಖಿ ಪೂಜಾ ನೋಡ, ನೆನ್ಪೆರಾರ್ ಇಟ್ಟಿರಿ. ಎಸ್. ಅಥವಾ ಯಾರಾದ್ರೂ ಅನ್ಮ್ಯೂಟ್ ಮಾಡ್ತೀನಿ ಅಂದ್ರೆ ನಾನು ಹಿಂಗ್ ಕೈ ಮಾಡ್ರಿ, ನಾನು ಅನ್ಮ್ಯೂಟ್ ಮಾಡ್ತೀನಿ, ನಿಮ್ಗೆ ಹೇಳ್ತೀನಿ ಅಂದ್ರ. ಎಸ್.
ನಮ್ ಕೈಯಲ್ಲಿ ಪರಮಾತ್ಮ ಬಸವರಾಜ್ ಸರ್ ಟೈಪ್ಸ್ ಆಫ್ ಹೀಲಿಂಗ್. ಹಿಸ್ಟ್ರಿ, ಪ್ಲೇಸಸ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್. ಓಕೆ, ರೇಖಿ ಪ್ರೋಗ್ರೆಸ್ ಇನ್ ಜಪಾನ್. ಎಸ್ 1+ ಮೇಡಮ್ ನಿಮ್ಮ ಹೆಸರು ಬರೀರಿ ಸರ್. ಮೇಡಮ್ ಏನಿದ್ರಿ? ಬ್ರಹ್ಮಾಂಡ ಇದೆ ನಮ್ ಕೈಯಲ್ಲಿ, ಪಂಚತತ್ವಗಳಿವೆ. ಎಸ್ ಎಸ್ ಇಂಡಿಯನ್ ರೇಖಿ ನೆನ್ಪಿಡ್ರಿ. ನಾನ್ ಕಲ್ಸೋದು ಇಂಡಿಯನ್ ರೇಖಿ, ಭಾರತೀಯ ರೇಖಿ ಮೇಲೆ ಫೋಕಸ್ ಮಾಡ್ತೀವಿ ನಾವು. 5 ತತ್ವಗಳು. ಎಸ್ ಎಲ್ಲಾರು ನೆನ್ಪಿಟ್ಟಿರಿ. ಎಸ್ ಡಾಕ್ಟರ್ ಮಿಕಾವು ಸುಯಿ ಅವ್ರ ಬಗ್ಗೆ ಕಲ್ತೀವಿ. ಸಂಕೇತಗಳು, ಸಿಂಬಲ್ಸ್ಗಳು. ಎಸ್ ಚಕ್ರ ಬ್ಯಾಲೆನ್ಸಿಂಗ್ ಕಲ್ತಿಲ್ಲ ನಾವು, ಜಸ್ಟ್ ಅದ್ರ ಮಾಹಿತಿ ತಗೊಂಡಿವಿ. ಎಸ್ ಸೊ ಇವತ್ತಿನ ಕ್ಲಾಸ್ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ನಾಥ ಸಮಿತಿ ನಾನು ಹೇಳಿರುವಂತದ್ ಬೇಕಾದ್ರೆ ನೀವು ಹೋಗಿ ಗೂಗಲ್ ನಲ್ಲಿ ಸರ್ಚ್ ಮಾಡ್ರಿ, ಇಲ್ಲಾಂದ್ರೆ ನಿಮ್ಗೆ ಪುಸ್ತಕಗಳು ಅವೈಲೇಬಲ್ ಇವೆ ಅಂತ ಬೇಕಾದ್ರೆ ತರ್ಸ್ಕೊಂಡು ಓದ್ತೀನಿ ಅಂದ್ರೆ ಓದ್ರಿ ನೀವು. ಡಿಸ್ಟೆನ್ಸ್ ಹೀಲಿಂಗ್ ಗಳ ಸ್ಟೆಪ್ಸ್ ಗಳನ್ನ ಹೇಳಿನಿ. ರೇಖಿ 1 ಅಲ್ಲಿ ಏನು, 2 ಏನು, 3 ಏನು, 4 ಏನು. ನಾಳೆ ಮತ್ತೆ ಇದರ ಮುಂದುವರೆದ ಭಾಗ ಇರುತ್ತೆ. ಹಾಗಾಗಿ ಇದು ನಿಮ್ಮ ಜೀವನದಲ್ಲಿ ನಿಮಗೆ ಸಿಕ್ಕಿರುವಂತ ಬಹಳ ದೊಡ್ಡ ಅವಕಾಶ ಇದೆ. ನಾವು ನಮ್ಮ ಟ್ರಸ್ಟ್ ನ ವತಿಯಿಂದ 2 ವರ್ಷದ ನಂತರ ರೇಖಿಯನ್ನ ಸ್ಟಾರ್ಟ್ ಮಾಡಿವಿ. 2 ವರ್ಷ ಮಾಡ್ಲೇ ಇಲ್ಲ ನಾವು, ಯಾಕಂದ್ರೆ ನಮ್ದು 18 ಕೋರ್ಸ್ ಗಳನ್ನ ಲಾಂಚ್ ಮಾಡ್ತೀವಿ ನಾವು ಪ್ರತಿ ತಿಂಗಳು ಒಂದೊಂದು. ಈಗ ಮತ್ತೆ 2 ವರ್ಷದ ನಂತರ ರೇಖಿ ನಂಬರ್ ಬಂದಿದೆ. ಪುನಃ ಮತ್ತೆ ಇದು ಬಿಟ್ರಿ ಮತ್ತೆ ಯಾವಾಗ ಸಿಗುತ್ತೆ ನಮ್ಗೆ ಗೊತ್ತಾಗೋದಿಲ್ಲ. ಯಾಕಂದ್ರೆ ನಮ್ಗೆ ಸಾಕಷ್ಟು ಕೋರ್ಸ್ ಗಳು ಮಾಡ್ಬೇಕಾಗುತ್ತೆ, ಮಾಡ್ತಾನೆ ಇರ್ತೀವಿ ನಾವು ಒಂದಾದ್ಮೇಲೆ ಒಂದು. ಹಾಗಾಗಿ ಈ ಅವಕಾಶ ಇದೆ ನೋಡ್ರಿ. ಅದನ್ನ ನೀವೆಲ್ಲರೂ ಸದುಪಯೋಗ ಮಾಡ್ಕೊಡ್ರಿ ಅಂತ ಹೇಳ್ತಾ, ಪ್ರತಿಯೊಬ್ಬರಿಗೆ ಹೇಳೋದೇನು ಅಂದ್ರೆ, ಯಾವಾಗ್ಲೂ ಜೀವನದಲ್ಲಿ ನಿರಾಶೆ ಆಗ್ಬೇಡ್ರಿ, ಹತಾಶೆ ಆಗ್ಬೇಡ್ರಿ. ಜೀವನ ಅಂದ್ರೆ ಕಷ್ಟ ಇದೆ, ಸಂಘರ್ಷ ಇದೆ, ಹೋರಾಟ ಇದೆ, ಎಲ್ಲವೂ ಇರೋದೇ. ಅವೆಲ್ಲವುಗಳನ್ನ ಗೆದ್ದು ನೀವ್ ಯಾವಾಗ ನಿಲ್ತೀರಿ ನೋಡ್ರಿ, ಅದು ಸಕ್ಸಸ್ ನೋಡ್ರಿ. ಏನು ಇಲ್ರಿ, ಎಲ್ಲಾ ಸೈಲೆಂಟ್ ಇದ್ಮೇಲೆ ಜೀವನ ಮಾಡೋದ್ ಏನ್ ದೊಡ್ಡ ವಿಷಯದೇನ್ ಹೇಳ್ರಿ? ಯೋಚನೆ ಮಾಡ್ರಿ ನೀವು. ಎಲ್ಲ ಎಲ್ಲಿಂದಲ್ ರಿಲ್ಯಾಕ್ಸ್ ಇದೆ, ಏನ್ ಕಡಿಮೆನೇ ಇಲ್ಲ, ಅದು ಲೈಫೇ ಇಲ್ಲ ಅಂತಿನ್ನ. ಸ್ಟ್ರಗಲ್ ಇಲ್ಲ ಅಂದ್ರೆ ಜೀವನಾನೇ ಅಲ್ಲದು. ಹಾಗಾಗಿ ಇವತ್ ಬದುಕ್ಲತ್ತೀವಿ ಅಂದ್ರೆ ನಮ್ಮಲ್ಲಿ ಒಂದ್ ಸಾಮರ್ಥ್ಯ ಇದೆ, ಶಕ್ತಿ ಇದೆ, ಪರಮಾತ್ಮ ಕೊಟ್ಟನ್. ಹಾಗಾಗಿ ಅದ್ರ ಮೇಲೆ ನಾವು ಫೋಕಸ್ ಮಾಡೋಣ. ಯಾವತ್ತು ಸೋಲ್ಬೇಡ್ರಿ ಯಾವತ್ತು. ಆದ್ರೆ ಯೋಚನೆ ಮಾಡ್ರಿ, ಏನ್ ಮಾಡಿದ್ರ ನನ್ಗೆ ಇದರಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಚಿಂತೆ ಮಾಡೋದಕ್ಕಿಂತ ಚಿಂತನೆಯನ್ನ ಮಾಡ್ರಿ. ಉಪವಾಸ ಇದ್ದು ಟೆನ್ಷನ್ ಮಾಡ್ಕೊಳ್ಳೋಕ್ಕಿಂತ ಹೊಟ್ಟಿ ತುಂಬಾ ಊಟ ಮಾಡಿ ಮಲ್ಕೊಂಡು ಯೋಚನೆ ಮಾಡ್ರಿ, ಏನ್ ಮಾಡೋಣ ನೋಡೋಣ. ನಾವಂತೂ ಹಿಂಗೆ, ನಾವು ಉಪವಾಸ ಅದನ್ನೆಲ್ಲ ಉಳದ್ ನಮ್ ಡೈರಿ ಒಳಗೆ ಇಲ್ಲದು, ಉಂಡು ತಿಂದು ಮಾಡೋದು, ಏನ್ ಮಾಡೋದಿದೆ. ಆದ್ರೂ ಸಕ್ಸಸ್ ಇದೆಯೋ ಲೈಫ್ ನಲ್ಲಿ. ರೀಸನ್ ಏನು ಅಂದ್ರೆ ಎನರ್ಜಿ ಏನಿದೆ ಗೊತ್ತಾಗಿದೆ. ಆ ಎನರ್ಜಿಯನ್ನ ಕಂಟ್ರೋಲ್ ಮಾಡುವಂತ ಶಕ್ತಿ ನಮ್ಮ ಹತ್ರ ಬಂದಿದೆ. ಪರಮಾತ್ಮ ಈ ಶಕ್ತಿಯನ್ನ ಕೊಟ್ಟಿದ್ದಕ್ಕಾಗಿ ಅವನಿಗೂ ಧನ್ಯವಾದ ಹೇಳ್ತೀನಿ. ಮತ್ತೆ ನನ್ನ ಸಲುವಾಗಿ ನೀವೆಲ್ಲರೂ ಸಮಯ ಕೊಟ್ಟಿರಿ, ನಿಮ್ಮ ಸಮಯಕ್ಕೂ ಧನ್ಯವಾದವನ್ನ ಹೇಳ್ತಾ ಎಲ್ಲರಿಗೂ ಶರಣಾರ್ಥಿ. ನಾಳೆ ಸಿಗೋಣ. ಥ್ಯಾಂಕ್ ಯು, ಬಾಯ್.